ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ ಕಲತ್ರಂ ಕಮಲಾಯಸ್ಯ ಪುತ್ರಃ ಕಮಲಸಂಭವಃ ಶಿವಾದ್ಯಾ ಸೇವಕಾಸ್ತಸ್ಮೈ ನಮೋ ವಿಶ್ವಕುಟುಂಬಿನೆ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಃ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ ಜನ್ಮಾದ್ಯಸ್ಯ ಯತೋನ್ವಯಾದಿತರತಶ್ಚಾರ್ಥೇಷ್ವವಿಘ್ನಸ್ವರಾಟ್ ತೇನೇ ಬ್ರಹ್ಮಹೃದಾಯ ಆದಿಕವಯೇ ಮುಖ್ಯಂತಿ ಯಂ ಸೂರಯಃ ತೇಜೋವಾರಿಮೃತಂ ಯಥಾ ವಿನಿಮಯೋ ಯತ್ರ ತ್ರಿಸರ್ಗೋ ಮೃಷಾ ಧಾಮ್ನಾ ಸ್ವೇನ ಸದಾ ನಿರಸ್ತಕುಹಕಂ ಸತ್ಯಂ ಪರಂ ಧೀಮಹಿ ಸೃಷ್ಟಿಸ್ಥಿತ್ಯಪ್ಯಯೇಹ ನಿಯತಿದೃಶಿತಮೋ ಬಂಧಮೋಕ್ಷಾಶ್ಚ ಯಸ್ಮಾತ್ ಅಸ್ಯ ಶ್ರೀ ಬ್ರಹ್ಮರುದ್ರ ಪ್ರಭೃತಸುರನರ ದ್ವಿಷಶತ್ರುತ್ಮಕಸ್ಯ ವಿಷ್ಣೋರ್ವ್ಯಸ್ತಾಃ ಸಮಸ್ತಾಃ ಸಕಲಗುಣನಿಧಿಃ ಸರ್ವದೋಷವ್ಯಪೇತಃ ಪೂರ್ಣಾನಂದೋ ವ್ಯಯೋ ಯೋ ಗುರುರಪಿ ಪರಮಶ್ಚಿಂತಯೇತಂ ಮಹಾಂತಂ ಯೋऽन्तಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣನ್ನಮೋ ಭಗವತೆ ಪುರುಷಾಯ ತುಭ್ಯಂ ನಮಸ್ತೆಸ್ತು ಮಹಾಮಾಯೇ ಶ್ರೀಪೀಠೆ ಸುರಪೂಜಿತೆ ಶಂಖಚಕ್ರಗದಾಹಸ್ತೆ ಮಹಾಲಕ್ಷ್ಮೀ ನಮೋಸ್ತುತೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತ ಅಜಾಢ್ಯಂ ವಾಕ್ಪಟುತ್ವಂ ಚ ಹನುಮಸ್ಮರಣಾತ್ ಭವೇತ್ ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪಾದಾನ್ ವಂದೇ ನಿರಂತರಂ ಸತ್ಪ್ರಮೋದ ಸಮಾರಂಭಂ ಟೀಕಾಕೃತ್ಪಾದ ಮಧ್ಯಮಾಂ ಶ್ರೀಮದಾಚಾರ್ಯ ಪರ್ಯಂತಂ ವಂದೇ ಗುರು ಪರಂಪರಾಂ ಶ್ರೀ ವೆಂಕಟೇಶಂ ಲಕ್ಷ್ಮೀಶಂ ಅನಿಷ್ಟಗ್ನಂ ಅಭೀಷ್ಟದಂ ಚತುರ್ಮುಖೇರತನಯಂ ಶ್ರೀನಿವಾಸಂ ಭಜೆ ನಿಶಂ ಯೈರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ ಸ್ವಸ್ತ್ಯಸ್ತು ಸತಾಮಖಿಲ ಸನ್ಮಂಗಲಾನಿ ಭವಂತು ಸಮ್ಯಕ್ ಶ್ಲೋಕೈಕಶ್ರವಣ ಪಠನ ಮಾತ್ರೇಣ ವಕ್ತುಶ್ಚ ಶ್ರೋತॄಣಾಂ ನಿಖಿಲ ಕಲಿಕೃತ ಕಲ್ಮಷ ಅಪನೋದನ ಪಟುತರೆ ಧರ್ಮಾದ್ಯಖಿಲ ಪುರುಷಾರ್ಥ ಸಾಧನೀಭೂತೆ ಶ್ರೀಮನ್ ಮಹಾಭಾಗವತೆ ಅದ್ಯ ಪೂರ್ವ ಪ್ರಸಕ್ತ ಕಿಂಚಿತ್ ಪ್ರಮೇಯಾನುವಾದಃ ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಶ್ರೀಮದ್ ಭಾಗವತದ ದಿವ್ಯ ಮಹಿಮೆಯನ್ನು ಎಷ್ಟು ತಿಳಿದರೂ ಕಡಿಮೆ. ಭಾಗವತ ಕೇಳೋದಕ್ಕಾಗಿ ಪರೀಕ್ಷಿತರಾಜರು ಗಂಗಾ ತೀರದಲ್ಲಿ 7 ದಿನಗಳ ಕಾಲ ಪ್ರಾಯೋಪವಿಷ್ಟರಾಗಿ ಉಪವಾಸ ವ್ರತದಿಂದ ಕೇಳಿದ್ದಾರೆ. 20 ನಿಮಿಷ ನೀವೆಲ್ಲ ಕಾಯ್ದಿದ್ದೀರಿ. ವಿಶೇಷವಾಗಿ ಕ್ಷಮೆಯನ್ನು ಮಾಡ್ತಾ ಕೇಳ್ತಾ ಸ್ವಲ್ಪ ತೊಂದರೆ ಆಯಿತು. ಆದ್ದರಿಂದ ನಾಳೆ ಸರಿಯಾಗಿ 6:30 ಬರೋಣ. ಭಾಗವತ ಅಷ್ಟಮ ಸ್ಕಂದದಲ್ಲಿ ಪ್ರಧಾನವಾದ ಕೆಲವು ವಿಚಾರಗಳು ಉಂಟು. ಸ್ವಯಂಭು ಮನುವಿನ ರಕ್ಷಣೆ ಯಜ್ಞನಾಮಕ ಪರಮಾತ್ಮ ಮಾಡಿದ್ದಾನೆ. ಗಜೇಂದ್ರ ಮೋಕ್ಷ, ಸಮುದ್ರ ಮಥನ, ವಾಮನಾವತಾರ, ಕೆಲವು ಪ್ರಧಾನವಾದ ಘಟ್ಟಗಳಿದೆ ಅಷ್ಟಮ ಸ್ಕಂದದಲ್ಲಿ. ಮೊದಲು ಭಾಗವತವನ್ನು ಕೇಳಬೇಕು ಅಂತ. ನಿತ್ಯ ಕರ್ಮಗಳಲ್ಲಿ ಭಾಗವತ ಶ್ರವಣ ಒಂದು. ನಾ ಯಾವಾಗಲೂ ಹೇಳ್ತಾ ಇರ್ತೇನೆ. ಟೀಕಾಕೃತ್ಪಾದರು, ಶ್ರೀಮದ್ ಜಯತೀರ್ಥರು ನ್ಯಾಯಸುಧಾದಿ ಗ್ರಂಥಗಳಲ್ಲಿ ಒಂದು ಮಾತು ಹೇಳ್ತಾರೆ. ಯಾವುದು ನಿತ್ಯ ಕರ್ಮ, ನೈಮಿತ್ತಿಕ ಕರ್ಮ ಅಂದರೆ ನೋಡಿ, ಯಾವುದನ್ನು ಬಿಟ್ಟರೆ ಪಾಪ ಬರ್ತದೋ ಅದು ನಿತ್ಯ ಕರ್ಮ. ಯದಕರಣೆ ಪ್ರತ್ಯವಾಯ ಸುಧಾವಾಕ್ಯ. ಯಾವುದನ್ನು ಬಿಟ್ಟು ಸಂಧ್ಯಾವಂದನೆ, ಭಗವಂತ ಮಾಡಿದ ಅನಂತ ಉಪಕಾರಕ್ಕಾಗಿ ಸಂಧ್ಯಾವಂದನಾದಿಗಳು,
ದೇವರ ಪೂಜೆ ಇವೆಲ್ಲ ಬಿಟ್ಟರೆ ಪಾಪ ಬರ್ತದೆ. ಅದಕ್ಕೊಂದು ನಿತ್ಯ ಕರ್ಮ ಅಂತ. ನೈಮಿತ್ತಿಕ ಕರ್ಮ ಅಂದರೆ ಏನು? ಒಂದು ನಿಮಿತ್ತ ಇಟ್ಟುಕೊಂಡು ಮಾಡೋ ಕೆಲಸ. ತಂದೆ ತಾಯಿಗಳ ಮರಣ ನಿಮಿತ್ತಕವಾಗಿ ಮಾಡುವ ಕರ್ಮ, ಶ್ರಾದ್ದಾದಿ ಕರ್ಮಗಳು, ಅದೆಲ್ಲ ನೈಮಿತ್ತಿಕ ಕರ್ಮಗಳು ಅಂತ ಕರೀತಾರೆ. ಒಂದು ನಿಮಿತ್ತ ಇಟ್ಕೊಂಡು ಮಾಡೋ ಕೆಲಸ. ಆದರೆ ನಿತ್ಯ ಕರ್ಮಗಳಲ್ಲಿ ಭಾಗವತ ಶ್ರವಣವನ್ನು ಸೇರಿಸ್ತಾರೆ. ವಿದ್ಯಾಧೀಶರ ತಾಯಿ ಪ್ರತಿನಿತ್ಯ ಭಾಗವತ ಶ್ರವಣ ಮಾಡ್ತಾ ಇದ್ರು. ಶ್ಲೋಕಂ ವಾ ಶ್ಲೋಕಪಾದಂ ವಾ ನಿತ್ಯಂ ಭಾಗವತೋದ್ಭವಂ. ಪ್ರತಿನಿತ್ಯ ಒಂದು ಶ್ಲೋಕ, ಅರ್ಧ ಶ್ಲೋಕ, ಗಿರ್ಧ ಶ್ಲೋಕವಾದರೂ ಭಾಗವತ ಕೇಳಿ. ಕಲಿಯುಗದ ಎಲ್ಲ ಭಕ್ತರ ಉದ್ಧಾರಕ್ಕಾಗಿ ಕೃಷ್ಣ ಪರಮಾತ್ಮನ ಇನ್ನೊಂದು ದಿವ್ಯವಾದ ರೂಪವೇ ಶ್ರೀಮದ್ ಭಾಗವತ. ಎಷ್ಟು ಚೆನ್ನಾಗಿ ನೋಡಿ ಅಲ್ಲಿ ತಿಳಿಸಿಕೊಡ್ತಾರೆ. ಏನು ಅಂದರೆ, ಶ್ರೀಮದ್ ಭಾಗವತ ಧೈರ್ಯದಿಂದ ಆ ಶ್ರೀನಿವಾಸನ ಸನ್ನಿಧಾನದಲ್ಲಿ, ರಾಘವೇಂದ್ರ ಸ್ವಾಮಿಗಳ ಸನ್ನಿಧಾನದಲ್ಲಿ ಭಕ್ತಿ ಶ್ರದ್ಧೆಯಿಂದ ಭಾಗವತ ಕೇಳ್ತಾ ಇದ್ದೀರಲ್ಲ, ಮುಂದೆ ಯಮದೇವರ ಮುಂದೆ ನಿಂತಾಗ ನಮಗೆ ಧೈರ್ಯ ಬರಬೇಕು. ಏನು? ನನ್ನ ಭಾಗವ ನನಗೆ ತಾ. ಯಮದೇವರ ಮುಂದೆ ಆ ಧೈರ್ಯ ಬರಬೇಕಾದ್ರೆ ಈ ಭಾಗವತ ಕೇಳಿ. ಭಾಗವತ ನನ್ನ ಭಾಗವ ನನಗೆ ತಾ. ಭಾಗವತ ಕೇಳಿದ ಪುಣ್ಯದ ಭಾಗ ನನಗೆ ಕೊಡು. ಯಮದೇವರ ಮುಂದೆ ಧೈರ್ಯವಾಗಿ ಕೇಳುವ ಅಧಿಕಾರ ಬರಬೇಕಾದ್ರೆ ಭಕ್ತಿಯಿಂದ ಈ ಭಾಗವತ ಕೇಳಬೇಕಂತ. ಕೃಷ್ಣ ಪರಮಾತ್ಮನ ದಿವ್ಯವಾದ ಚರಿತ್ರೆ, ಅನೇಕ ಭಗವದ್ಭಕ್ತರ ಅತ್ಯದ್ಭುತವಾದ ಚರಿತ್ರೆ ಶ್ರೀಮದ್ ಭಾಗವತ. ಕಲಿಯುಗದಲ್ಲೇ ಸ್ಪೆಷಲ್ ಇದು. 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ ವೇದವ್ಯಾಸರು, ಕೇಳುತ್ತೇವೆ. ಮೊದಲು 564 ಬ್ರಹ್ಮಸೂತ್ರಗಳು, ವೇದ ವಿಭಾಗ, 17 ಪುರಾಣ ಬರೆದರು. ಇನ್ನೂ ಯಾಕೋ ಸಮಾಧಾನ ಆಗಿಲ್ಲ, ತೃಪ್ತಿ ಆಗಿಲ್ಲ. ನಾರದರು ಬಂದು ಪ್ರಾರ್ಥನೆ ಮಾಡಿದರು, ಸ್ವಾಮಿ ಭಾಗವತ ರಚನೆ ಮಾಡಿ. ಅವರು ಭಾಗವತ ಬರೆದ ಮೇಲೆ ಆನಂದ ಆಯ್ತಂತ, ಅವ್ರಿಗೆ ತೃಪ್ತಿ ಆಯ್ತಂತ ಹೇಳ್ತಾರೆ. ಅವತಾರಕಾರಿ ಈಗ ಪೂರ್ಣವಾಯಿತು ಅಂತ ಅನಿಸ್ತಾ ಇದೆ. ಭಗವಂತನ ಕೊನೆಯ ಒಂದು ಪುರಾಣ ಇದು ಭಾಗವತ ಪುರಾಣ ಅಂದರೆ. ಅಂತೆ ಸಿದ್ಧಸ್ತು ಸಿದ್ಧಾಂತಃ ಮಧ್ವಸ್ಯಾಗಮಯೇವಹಿ. ವಾದಿರಾಜ ಸ್ವಾಮಿಗಳು ಹೇಳಿದಂತೆ ಅದು ಕೊನೆಯ ಪುರಾಣ. ಭಗವಂತನ ದಿವ್ಯ ಮಹಿಮೆ ಹೇಳೋದು, ಮೋಕ್ಷ ಸಾಧನೀಭೂತವಾದ ಒಂದು ಪುರಾಣ ಶ್ರೀಮದ್ ಭಾಗವತ ಪುರಾಣ ಅಂತ ಕರೀತಾರೆ. ಕೆಲವರು ಈಗಿನ ಹುಡುಗರೆಲ್ಲ ಕ್ವಶನ್ ಮಾಡ್ತಾರೆ, ಪ್ರಶ್ನೆ ಏನು ಗೊತ್ತಾ? ಭಾಗವತ ಈ ಪುರಾಣ ಪುಣ್ಯಕಥೆ ಕೊನೆಗೆ ಕೇಳಿದ್ರೆ ಆಯ್ತು ರೀ, ಯಾತಕ್ಕೆ ಒದ್ದಾಡಬೇಕು ಅಂತ. ಎಕ್ಸಾಂಪಲ್ ಬೇರೆ ಕೊಡ್ತಾರೆ. ನಿಮ್ಮ ಪರೀಕ್ಷಿತ ರಾಜ ಭಾಗವತ ಕೇಳಿದ್ದು ಯಾವಾಗ? ಲಾಸ್ಟ್ 7 days ಅಲ್ವಾ? ಶೃಂಗಿಯಿಂದ ಶಾಪವಾದ ಮೇಲೆ ನಮ್ಮ ಅಪ್ಪನ ಕೊರಳಲ್ಲಿ ಯಾರು ಸತ್ತ ಹಾವು ಹಾಕಿದ್ದಾರೆ, ಆ ವ್ಯಕ್ತಿ 7 ದಿವಸದಲ್ಲಿ ತಕ್ಷಕ ಕಚ್ಚಿ ಸಾಯಲಿ. ಪುಟ್ಟ ಹುಡುಗ, ದಿವ್ಯ ಬ್ರಹ್ಮ ಅಂದರೆ ಆ ಬ್ರಹ್ಮ ತೇಜಸ್ಸಿದೆ, ಅದ್ಭುತವಾದ ತಪಸ್ವಿ, 7-8 ವರ್ಷದ ಪುಟ್ಟ ಬಾಲಕ ಶೃಂಗಿ. ವಿಪ್ರವಾಕ್ಯೋ ಜನಾರ್ದನ. ಭಗವಂತ ಪುಟ್ಟ ಮಗುವಿನ ಮಾತನ್ನು ಸತ್ಯ ಮಾಡ್ತಾನೆ ಭಕ್ತರ ಉದ್ಧಾರಕ್ಕಾಗಿ. ಪರೀಕ್ಷಿತ ರಾಜರಿಂದ ಭಾಗವತ ಬರಬೇಕಾಗಿದೆ ಜಗತ್ತಿಗೆ. ನೋಡಿ, ಕೊನೆಯ 7 ದಿವಸ ತಾನೆ ಪರೀಕ್ಷಿತ ರಾಜರು ಗಂಗಾ ತೀರದಲ್ಲಿ ಭಾಗವತ ಕೇಳಿದ್ರೆ, ನಾವು ರಿಟೈರ್ಡ್ ಆದಮೇಲೆ ಸಾವಕಾಶ ಕೇಳ್ತೀವಿ, ಯಾಕೆ ಅವಸರ, ಯಾಕೆ ಅರ್ಜೆಂಟ್, ಯಾಕ್ರೆ ಲಾಸ್ಟ್ ಟೈಮ್ ಕೇಳ್ತೇವೆ ರಿಟೈರ್ಡ್ ಆದಮೇಲೆ. ಸಾಮಾನ್ಯವಾಗಿ ಪ್ರವಚನಕ್ಕೆ ಬರೋದೆಲ್ಲ ವಯಸ್ಸಾದವರೇ, ಯುವಕರು ಬಹಳ ಕಡಿಮೆ ಅಲ್ವಾ? ಎಲ್ಲ ಕಡೆನೂ ಹಾಗೆ. ಆದರೆ ಈಗ ಸ್ವಲ್ಪ ಬರ್ತಾ ಇದ್ದಾರೆ ಯುವಕರು. ಆದರೆ ನೋಡಿ, ಸಾಮಾನ್ಯವಾಗಿ ವಯಸ್ಸಾದ ಮೇಲೆ ಕೇಳಿದ್ರಾಯಿತು, ನಾಳೆ ನಾಡದ್ದು. ಅದಕ್ಕೆ ಹೇಳ್ತಾರೆ, ಪರೀಕ್ಷಿತನಿಗೆ 7 ದಿವಸ ಗ್ಯಾರಂಟಿ ಇತ್ತು. ನಿನಗೆ ಕೊನೆ ಕಾಲ ಅಂದರೆ ಯಾವುದು ಗ್ಯಾರಂಟಿ ಹೇಳು? ಕೊರೋನಾ ಬಂದೋಯಿತು, ಆರಾಮಾಗಿ ಸೋಫಾ ಮೇಲೆ ಕಾಫಿ ಕುಡಿತಾ ಇದ್ದರೆ ಅರ್ಧ ಗಂಟೆ ಹಿಂದೆ ಮಾತಾಡ್ತಾ ಇದ್ರು ಕೃಷ್ಣಾರ್ಪಣ. ಎಷ್ಟು ನಮ್ಮವರನ್ನು ಕಳ್ಕೊಂಡ್ಬಿಟ್ಟಿದ್ದೇವೆ. ಪರೀಕ್ಷಿತನಂತೆ 7 ದಿವಸ ಅಲ್ಲ, ನಮಗೆ 7 ಗಂಟೆ ಅಲ್ಲ, 7 ಕ್ಷಣವೂ ಗ್ಯಾರಂಟಿ ಇಲ್ಲ. ಪರೀಕ್ಷಿತನ ಪರಿಸ್ಥಿತಿ ಪ್ರತಿ ಕ್ಷಣಕ್ಕೆ ನಮಗಿದೆ. ನಿತ್ಯಂ ಭಾಗವತೋದ್ಭವಂ. ಅದನ್ನು ಚಿಂತನೆ ಮಾಡಬೇಕ್ರೆ ಎಷ್ಟು ವಿಚಿತ್ರ ಗೊತ್ತಾ? ದೇವರ ದೊಡ್ಡ ಕಾರುಣ್ಯ ಅದು. ಸಾಯೋ ಡೇಟ್ ನಮಗೆ ಗೊತ್ತಿಲ್ಲ, ಗೊತ್ತಿದ್ರೆ ಬದುಕಲಿಕ್ಕೆ ಆಗಲ್ರಿ, ಹೌದೋ ಇಲ್ಲ? 24ನೇ ಇಸ್ವಿ, ಈಗ ಮುಂದೆ ಡಿಸೆಂಬರ್ 24 ಗೋವಿಂದ ನೀವು ಅಂದರೆ ಡಿಸೆಂಬರ್ 24 ತನಕ ಅವನು ಒದ್ದಾಡ್ತಾನೆ, ಸತ್ಯ ಹೋಗ್ತಾನೆ ಇರುವಾಗಲೇ. ಸಾಯುವ ಡೇಟ್ ಗೊತ್ತಿಲ್ಲ, ಆರಾಮಾಗಿದ್ದೇವೆ. ಅದು ಭಗವಂತನ ಪೂರ್ಣಾನುಗ್ರಹ ಅಂತ ಚಿಂತನೆ ಮಾಡಬೇಕಷ್ಟೇ. ಹಾಗೆ ಪರೀಕ್ಷಿತನ ಪರಿಸ್ಥಿತಿ ಪ್ರತಿ ಕ್ಷಣಕ್ಕೆ ಇದೆ. ಪ್ರತಿನಿತ್ಯ ಭಾಗವತ ಕೇಳು, ಅದು ನಿತ್ಯ ಕರ್ಮಗಳಲ್ಲಿ ಒಂದು. ಭಾಗವತ ತಿಳಿಸುವ ಮಾತು ಗೋಪಾಲದಾಸರು ಬಹಳ ಚೆನ್ನಾಗಂತಾರೆ. ಹಂಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ, ಏಸು ಜನುಮದ ಸುಕೃತದ ಫಲವೋ ತಾನು ಜನಿಸಲಾಗಿ, ಭೂಸುರ ದೇಹವು ಜನುಮವು ಎನಗೆ ಸಂಭವಿಸಿದೆಯಾಗಿ,
ಮರಳಿ ಈ ಪರಿ ಜನುಮವು ಬರುವ ಭರವಸೆಯಂತೂ ಇಲ್ಲ. ಪವನಾತ್ಮಕ ಗುರು ಮಧ್ವಶಾಸ್ತ್ರದ ಪ್ರವಚನ ಕೇಳಲಿಲ್ಲ. ರಾಗದಿ ಶುಕ ಮುನಿ ಪೇಳಿದ ಹರಿಕಥೆ ಸಂಯೋಗವೆಂಬುದಿಲ್ಲ. ಶುಕಾಚಾರ್ಯ ಹೇಳಿದ ಭಾಗವತ ಕೇಳಿಲ್ಲ, ಎಷ್ಟು ವ್ಯರ್ಥವಾಗಿ ಕಾಲ ಕಳೆದು ಬಿಡ್ತಾ ಇದ್ದೇನೆ. ನಾವು ಇಡೀ ಜೀವನದಲ್ಲಿ ಮಾಡುವ ತಪ್ಪುಗಳ ಲಿಸ್ಟನ್ನು ಕೊಟ್ಟುಬಿಡ್ತಾರೆ ಗೋಪಾಲದಾಸ. ಹಾಗೆ ಮಾಡಲಯ್ಯ ಕೃಷ್ಣ ಹೋಗುತ್ತಿದೆ ಆಯುಷ್ಯ. 120 ವರ್ಷ ಕಲಿಯುಗದಲ್ಲಿ 120, 100, 80, 60ಕ್ಕೂ ಬಂದು ನಿಂತು ಬಿಟ್ಟಿದೆ. ಪದಾರ್ಥದಲ್ಲಿಯೂ ಶಕ್ತಿ ಇಲ್ಲ, ತಿನ್ನೋರಲ್ಲಿಯೂ ಶಕ್ತಿ ಇಲ್ಲ, ಎಲ್ಲ ಹೈಬ್ರಿಡ್ ಮಯ. 60 ಮೇಲೆ ಬದುಕಿದ್ರೆ ಬೋನಸ್ ಅಷ್ಟೆ. ಹಾಗಾಗಿದೆ ತಾನೆ. ಪ್ರತಿನಿತ್ಯ ಭಕ್ತಿಯಿಂದ ಭಾಗವತ ಶ್ರವಣ ಮಾಡಬೇಕು. ಕೆಲವರೆಲ್ಲ ಅಂತಾರೆ, ಆಚಾರ್ಯ ಯಾಕೆ ಅವಸರ, ನೀವೇ ಹೇಳ್ತಿರಲ್ವ ಪುರಾಣದಲ್ಲಿ, ಮುಂದಿನ ಜನ್ಮಕ್ಕೆ ಕೇಳಿದ್ರಾಯ್ತು. ಇನ್ನೂ ಬುದ್ಧಿವಂತರವರು, ಅದ್ರ ಮುಂದಿನ ಜನ್ಮಕ್ಕೆ ಕೇಳಿದ್ರಾಯ್ತು, ಯಾಕೆ ಅರ್ಜೆಂಟು? ಬಹಳ ಸಂತೋಷಪ್ಪ. ಮುಂದಿನ ಜನ್ಮ, ಅದರ ಮುಂದಿನ ಜನ್ಮ ಮಾನವನಾಗಿ ಬ್ರಾಹ್ಮಣನಾಗಿ ಮಾಧ್ವದೇಹ ಬರುತ್ತದೆ ಅಂತ ಗ್ಯಾರಂಟಿ ಇದೆಯಾ? ನಾಯಿ ನರಿ ಹಂದಿ ಕತ್ತಿ ಕೋತಿಯಾಗಿ ಹುಟ್ಟಿಬಿಡ್ತೀಯ ಅಷ್ಟೇ. ಮಾನವನ ತತ್ರಾಪಿ ಜನ್ಮ ಶತಕೋಟಿಷು ಮತ್ಪರತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ಬ್ರಾಹ್ಮಣತ್ವಂ, ತತ್ರಾಪಿ ಜನ್ಮ ಶತಕೋಟಿಷು ವೈಷ್ಣವತ್ವಂ. ಅನಂತ ಅನಂತ ಜನ್ಮದ ಪುಣ್ಯದ ರಾಶಿಯಿಂದ ಮಾನವನಾಗಿ ಬ್ರಾಹ್ಮಣನಾಗಿ ಮಾಧ್ವದೇಹ ಬಂದದ್ದು ಅಷ್ಟು ಸುಲಭ ಅಲ್ಲ. ಮಾನವನಾಗಿ ಹುಟ್ಟೋದು ಮನು ಅವಬೋಧನೆ. ಯಾಕ್ರಿ ಮನುಷ್ಯರಿಗೆ ಇಷ್ಟು ಮಹತ್ವ? ಮನುಷ್ಯನಿಗೆ ಮಾನವ ಶಬ್ದದಲ್ಲೇ ಅರ್ಥ ಇದೆ ನೋಡಿ. ಮನು ಅವಬೋಧನೆ, ತಿಳುವಳಿಕೆ ಇದೆ ಅವನಿಗೆ. ಏನು ಮಾಡಿದ್ರೆ ಒಳ್ಳೆಯದು, ಏನು ಮಾಡಿದ್ರೆ ಕೆಟ್ಟದ್ದು, ಜ್ಞಾನ ಇದೆ, ತಿಳುವಳಿಕೆ ಇದ್ದ ವ್ಯಕ್ತಿ. ಪಶು ಪಕ್ಷಿ ಪ್ರಾಣಿಗಳಿಗೆ ಪಾಪ ಆ ನಾಲೆಜ್ ಇಲ್ಲ, ಆ ತಿಳುವಳಿಕೆ ಇಲ್ಲ. ಅದಕ್ಕಾಗಿ ಮನುಷ್ಯ ಜನ್ಮಕ್ಕೆ ಬಹಳ ಮಹತ್ವ ಇದೆ. ಅಲ್ಲಿ ಅಂತಾರಲ್ಲ, ಮತ್ತೆ ಇಂಥ ಜನುಮ ಬರದಣ್ಣ, ಕೇಳಣ್ಣ ಕೇಳು ಈ ಬಾಳು ಅಸ್ಥಿರವೆಂದು ತಿಳಿಯಣ್ಣ, ಊರದೇವರ ಮಾಡಬೇಕಣ್ಣ. ಏನು ಊರುದೇವರ ಮಾಡೋದು ಅಂದರೆ, ಹಳ್ಳಿ ಕಡೆ ಎಲ್ಲ ಮಾಡ್ತಾರೆ. ಊರುದೇವರು ಅಂದರೆ ಆ ಊರಿನ ಗ್ರಾಮ ದೇವತೆಯ ವಿಶೇಷವಾದ ಪೂಜೆ ಮಾಡ್ತಾರೋ ಇಲ್ಲೋ. ಊರದೇವರು ದೇಹವೆಂಬ ಈ ಊರು, ದೇಹವೆಂಬ ಪಟ್ಟಣದ ಅಂತರ್ಯಾಮಿಯಾದ ಭಗವಂತನ ಆರಾಧನೆ ಚಿಂತನ ಮಂಥನ, ಇದು ಊರದೇವರು ಮಾಡೋದು. ಊರದೇವರ ಮಾಡಬೇಕಣ್ಣ. ನಮ್ಮ ದೇಹದಲ್ಲಿದ್ದ ಅಂತರ್ಯಾಮಿಯಾದ ಭಗವಂತನ ಚಿಂತನೆ, ಅವನ ಭಕ್ತಿಯ ಆರಾಧನೆ ನಡೆಯಬೇಕು. ಅಂದಾಗ ಈ ಜನ್ಮ ಸಾರ್ಥಕ. ಮತ್ತೆ ಇಂಥ ಜನುಮ ಬರದಣ್ಣ. ದಾಸರಾಯರು ಎಚ್ಚರಿಕೆಯನ್ನು ಕೊಡ್ತಾರೆ. ಆದರೂ ನಾವು ಆರಾಮಾಗಿದ್ದೇವೆ, ಏನು ತೊಂದರೆ ಇಲ್ಲ ಅಂಥೇಳಿ. ಮಹಾಧೈರ್ಯಶಾಲಿಗಳು ನಾವು, ಬಹಳ ಕಷ್ಟ ಅಂತಾರೆ. ಆದ್ದರಿಂದ ಭಾಗವತ ಪ್ರತಿನಿತ್ಯ ಕೇಳಬೇಕು. ಎಷ್ಟು ಹೇಳಿದರೂ ಕಡಿಮೆನೆ. ಸ್ವಯಂಭು ಮನು ನೋಡಿ, ಸ್ವಯಂಭು ಮನು ಮಾನವರಿಗೆಲ್ಲ ಆದಿಪುರುಷ, ಮೂಲ ಪುರುಷ. ಸ್ವಯಂಭು ಮಗುವಿನ ಆ ಮನುವಿನ ಅಲ್ಲಿ ಹೇಳುವಾಗ ಆಕೂತಿ, ದೇವಹೂತಿ, ಪ್ರಸೂತಿ 3 ಜನ ಹೆಣ್ಮಕ್ಕಳು ಅವನಿಗೆ. ಆಕೂತಿಯನ್ನು ರುಚಿ ಪ್ರಜಾಪತಿ ಕೊಟ್ಟು ಮದುವೆ ಮಾಡ್ತಾನೆ. ಪ್ರಸೂತಿಯನ್ನು ದಕ್ಷ ಪ್ರಜಾಪತಿಗೆ, ಗೊತ್ತಾಯ್ತಾ? ದೇವಹೂತಿಯನ್ನು ಕರ್ದಮ ಪ್ರಜಾಪತಿಗಳಿಗೆ. ಎಷ್ಟು ಅವನ ಧನ್ಯ ಜೀವನ ನೋಡಿ. ಏನು ಅಂದರೆ, ತನ್ನ ಮಗಳು ಆಕೂತಿ, ಅಳಿಯ ರುಚಿ ಪ್ರಜಾಪತಿ, ಅಲ್ಲಿ ಯಜ್ಞನಾಮಕ ಪರಮಾತ್ಮನೇ ಅವತಾರ ಮಾಡಿದ. ಜೊತೆಗೆ ದಕ್ಷಿಣ ಮಹಾಲಕ್ಷ್ಮಿ ಸಾಕ್ಷಾತ್ತಾಗಿ ಲಕ್ಷ್ಮೀನಾರಾಯಣರೇ ಮಗಳಲ್ಲಿ ಅವತಾರ ಮಾಡಿ ಬಂದಿದ್ದಾರೆ. ದೇವಹೂತಿ ಕರ್ದಮ ಪ್ರಜಾಪತಿಗಳಿಗೆ ಕಪಿಲರೂಪಿ ಪರಮಾತ್ಮನೇ ಅಲ್ಲಿ ಪ್ರತ್ಯಕ್ಷನಾಗಿ ಪರಮಾನುಗ್ರಹ ಮಾಡಿದ ದೇವಹೂತಿಗೆ. ಈ ಕಡೆ ವಿಶೇಷವಾಗಿ ದಕ್ಷ ಪ್ರಜಾಪತಿ ಪ್ರಸೂತಿಯಲ್ಲಿ ಶಿವದೇವರೇ ಅಳಿಯರಾಗಿದ್ದಾರೆ. ಮುಂದೆ ಎಲ್ಲ ಕಥೆ ಕೇಳುತ್ತೆ. 4th ಸ್ಕಂದದಲ್ಲಿ ಧನ್ಯ ದಂಪತಿಗಳು. ವಿಚಿತ್ರ ಅಂದರೆ ಪುತ್ರಿಕಾ ಪುತ್ರ ಧರ್ಮ ಅಂತ. ಮಗನನ್ನೇ ದತ್ತು ತೆಗೆದುಕೊಂಡ್ರೆ ಅದು ಪುತ್ರಿಕಾ ಪುತ್ರ ಧರ್ಮ ಅಂತ ಕರೀತಾರೆ. ಮಗಳು ಯಜ್ಞನಾಮಕ ಪರಮಾತ್ಮ, ಅವನನ್ನೇ ತನ್ನ ಮಗ ಅಂತ ದತ್ತು ತೆಗೆದುಕೊಂಡ ಸ್ವಯಂಭು ಮನು. ವಿಶೇಷವಾಗಿ ಅವನು ಭಗವಂತನ ಧ್ಯಾನ ಮಾಡುವಾಗ ಅನೇಕ ದೈತ್ಯರ ಆಕ್ರಮಣ ಆಯಿತು. ಆಗ ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡಿದ. ಯಾವುದು? ಈಶಾವಾಸ್ಯೋಪನಿಷತ್ ಮಂತ್ರಗಳಿಂದ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ ತೇನ ತ್ಯಕ್ತೇನ ಭುಂಜೀತಾಹ ಮಾಗೃಧ ಕಸ್ಯ ಸ್ವಿಧನಂ. ಅದ್ಭುತವಾದ ಕೇವಲ 10 ಮಂತ್ರಗಳಿದೆ. ಆಚಾರ್ಯರು ಆ ಈಶಾವಾಸ್ಯೋಪನಿಷತ್ತಿಗೆ ಭಾಷ್ಯವನ್ನು ರಚನೆ ಮಾಡ್ತಾರೆ. ದಿವ್ಯವಾಗಿರತಕ್ಕಂಥ ಮಂತ್ರಗಳು. ಆ ಮಂತ್ರಗಳಿಂದ ಪರಮಾತ್ಮ ಸ್ತೋತ್ರ ಮಾಡಿಸಿಕೊಂಡು ಆ ದೈತ್ಯರನ್ನು ನಿಗ್ರಹ ಮಾಡಿ ಈ ಸ್ವಯಂಭು ಮನುವನ್ನು ಪರಮಾತ್ಮ ರಕ್ಷಣೆ ಮಾಡ್ತಾ ಇದ್ದಾನೆ ಎಂಬ ಮಾತನ್ನು ಅಲ್ಲಿ ಕೇಳ್ತಾರೆ. ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ.
ಭಕ್ತಿಯಿಂದ ಭಗವಂತನ ಆರಾಧನೆ ಮಾಡಿದರೆ ಭಗವಂತ ಹೇಗೆ ರಕ್ಷಣೆ ಮಾಡ್ತಾನೆ. ಇಡೀ ಗೀತೆಯ ಮಾತಿನ ಒಂದು ಅರ್ಥವೇ ಅಷ್ಟಮ ಸ್ಕಂದ. ಅನನ್ಯಾಶ್ಚಿಂತಯಂತೋ ಮಾಂ ಯೇ ಜನಾಃ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ವಹಾಮ್ಯಂ. ಅನನ್ಯ ಭಾವದಿಂದ ನನ್ನ ಆರಾಧನೆ ಭಜನೆ ಯಾರು ಮಾಡ್ತಾರೆ ಅವರ ಯೋಗಕ್ಷೇಮ ನಾನು ನೋಡ್ತೇನೆ ದೇವರು ಹೇಳಿದ್ದಾನೆ. ಹೇಗೆ ರಕ್ಷಣೆ ಮಾಡಿದ? ಸ್ವಾಯಂಭು ಮನುವಿನನ್ನ, ಗಜೇಂದ್ರನನ್ನ, ಇಲ್ಲಿ ದೇವತೆಗಳನ್ನು ರಕ್ಷಣೆ ಮಾಡಿದ ಸಮುದ್ರ ಮಥನ ಕಾಲದಲ್ಲಿ, ಬಲಿಚಕ್ರವರ್ತಿಯನ್ನು ರಕ್ಷಣೆ ಮಾಡಿದ. ಇಡೀ ಅಷ್ಟಮ ಸ್ಕಂದ ಯೋಗಕ್ಷೇಮಂ ವಹಾಮ್ಯಹಂ. ಆ ದೇವರು ತನ್ನ ಸಂಕಲ್ಪವನ್ನು ಸತ್ಯ ಮಾಡಿ ತೋರಿಸಿದ್ದಾನೆ ಎಂಬ ಚಿಂತನೆ ನಮಗೆ ಬರಬೇಕು. ಪ್ರಧಾನವಾಗಿ ಇದನ್ನು ತಿಳಿಸಿಕೊಡ್ತಾರೆ. ಅದರ ಜೊತೆಗೆ ಇವತ್ತಿನ ಒಂದು ವಿಷಯ ಸರಿಯಾಗಿ 7:45 ಮುಗಿಸಿಬಿಡ್ತೇನೆ. ಒಂದು ಪ್ರಧಾನವಾದ ವಿಚಾರ ಅಂದರೆ ನೋಡಿ, 4ನೇ ಮನ್ವಂತರ, ಅದು ತಾಪಸ ಮನ್ವಂತರ ಅಂತ ಕರೆಯುತ್ತಾರೆ. ಹರಿಮೇಧ ಹರಿಣಿ ಎಂಬಲ್ಲಿ ಈ ದಂಪತಿಗಳಲ್ಲಿ, ಹರಿಮೇಧ ಹರಿಣಿ ಈ ದಂಪತಿಗಳಲ್ಲಿ ಹುಟ್ಟಿದ ಭಗವಂತನೇ ಶ್ರೀಹರಿ, ತಾಪಸರೂಪಿ ಪರಮಾತ್ಮ. ನಮ್ಮ ಮಕ್ಕಳಿಗೆಲ್ಲ ಕಲಿಸ್ಬೇಕು ನಾವು ರೀ. ಆನೆಯನ್ನು ಗಜೇಂದ್ರನನ್ನು ಉದ್ಧಾರ ಮಾಡಿದ ದೇವರ ಹೆಸರೇನು? ಕ್ರಿಕೆಟ್ ಹೆಸರುಗಳೆಲ್ಲ ಹೇಳ್ತಾವೆ, ಹುಚ್ಚುಮುಂಡೆವು. ದೇವರ ಮಹಿಮೆ ಯಾವುದು ಗೊತ್ತಾಗಲ್ಲ, ದೇವರ ಹೆಸರು ಗೊತ್ತಾಗಲ್ಲ, ಬರೀ ಗಜೇಂದ್ರ ಉದ್ಧಾರ ಮಾಡಿದ. ಯಾರು? ತಾಪಸರೂಪಿ ಪರಮಾತ್ಮ ಶ್ರೀಹರಿ. ಹರಿಮೇಧ ಹರಿಣಿ ಎಂಬ ದಂಪತಿಗಳಲ್ಲಿ ಅವತಾರ ಮಾಡಿದ ಭಗವಂತ. ಏನು ಗಜೇಂದ್ರ ಮೋಕ್ಷದ ವಿಚಾರ ಬಹಳ ಅದ್ಭುತವಾಗಿ ಹೇಳ್ತಾರೆ. ಆಸೀದ್ ಗಿರಿವರೋ ರಾಜನ್ ತ್ರಿಕೂಟ ಇತಿ ವಿಶ್ರುತಃ ದಿಶಶ್ಚ ಆರೋಚಯನ್ನಾಸ್ತೆ ರೌಪ್ಯಾಯ ಸ ಹಿರಣ್ಮಯೈಃ. ಕ್ಷೀರ ಸಮುದ್ರದ ಮಧ್ಯದಲ್ಲಿ ಒಂದು ಪರ್ವತ. ಆ ಪರ್ವತಕ್ಕೆ ಹೆಸರೇನು ಗೊತ್ತಾ? ತ್ರಿಕೂಟ ಪರ್ವತ ಅಂತ. ಯಾತಕ್ಕೆ ತ್ರಿಕೂಟ ಪರ್ವತ ಅಂತ ಹೆಸರು ಬಂತು? 3 ಶಿಖರಗಳಿತ್ತಂತೆ. ಕಬ್ಬಿಣದ ಶಿಖರ, ಬೆಳ್ಳಿಯ ಶಿಖರ, ಬಂಗಾರದ ಶಿಖರ. ಕೂಟ ಅಂದರೆ ಶಿಖರ. ತ್ರಿಕೂಟ ಪರ್ವತ, 3 ಶಿಖರಗಳಿರುವ ಪರ್ವತ. ಇಡೀ ಗಜೇಂದ್ರ ಮೋಕ್ಷ ಪ್ರತಿಯೊಬ್ಬ ಜೀವರಾಶಿಗಳ ಜೀವನಕ್ಕೆ ಒಂದು ಸಂಕೇತ. ನಮ್ಮ ಈ ಜೀವನ ಎಂಬ ದೊಡ್ಡ ಈ ಪರ್ವತದಲ್ಲಿ ನಮಗೂ 3 ಕೂಟಗಳು, 3 ಶಿಖರಗಳಿವೆ. ಸರಿ, ಮರುದಿವಸ ಪುರಾಣ ನಡೀತಾ ಇತ್ತು. ಯಾರೋ ಆ ಯಜಮಾನರ ಕಿವಿಯಲ್ಲಿ ಒಂದು ನ್ಯೂಸ್ ಹೇಳಿದ್ರು. ಅವ ಪುರಾಣ ಬಿಟ್ಟು ಓಡಿಬಿಟ್ಟ ಅರ್ಧಮರ್ಧ. ಮನೆಗೆ ಹೋಗಿ ಮಗ ಬಾವಿಯಲ್ಲಿ ಬಿದ್ದಾನೆ ಅಂತ ಮೆಸೇಜ್ ಬಂದಿತ್ತು. ಪಾಪ ಅವನ ಮಗ ಬಾವಿಯಲ್ಲಿ ಬಿದ್ದಿದ್ದಾನೆ. ಆ ಮಗನನ್ನು ಪಾಪ ಬೇರೆಯವರಿಗೆಲ್ಲ ಕರೆಸಿ ಬಾವಿಯಿಂದ ಮೇಲೆತ್ತಿ ಮಗನಿಗೆ ಉಪಚಾರ ಮಾಡಿ ಹಾಲು ನೀರು ಕೊಟ್ಟು ಮಗ ಆರಾಮಾದ ಮೇಲೆ ಆಮೇಲೆ ಪುರಾಣಕ್ಕೆ ಬಂದು ಕೂತ. ಆಚಾರ ಕೇಳಿದ್ರು, ಇಡೀ ಊರಿನ ದೊಡ್ಡ ಯಜಮಾನಪ್ಪ ನೀನು, ದೊಡ್ಡ ಶ್ರೀಮಂತ, ಯಾತಕ್ಕೆ ಹೋಗಿದ್ದಿ ಪುರಾಣ ಮಧ್ಯದಲ್ಲಿ ಬಿಟ್ಟು? ಇಲ್ಲ, ಮಗ ಬಾವಿಯಲ್ಲಿ ಬಿದ್ದ ಓಡ್ ಹೋದೆ ಅಂತ. ಮಗ ಬಾವಿಯಲ್ಲಿ ಬಿದ್ದರೆ ನೀನ್ಯಾಕೆ ಹೋಗಬೇಕು? 100 ಜನ ಸೇವಕರು ನಿಮ್ಮ ಮನೆಯಲ್ಲಿ ಇಲ್ವಾ? ಯಾರಿಗೋ ಹೇಳದ, ಮೇಲೆ ಎತ್ತುತ್ತಾರೆ, ಮುಗೀತು. ಈಗ ಮಾಡಿದ್ದು ಅದೇನೆ. ಮಗ ಬಾವಿಯಲ್ಲಿ ಬಿದ್ದರೆ ನೀನ್ಯಾಕೆ ಓಡ್ ಹೋದಿ? ಹೆತ್ತ ಕರಳು, ತಂದೆ ತಾಯಿಗಳು ಮಕ್ಕಳ ಮೇಲಿರುವ ಪ್ರೀತಿ ನಿನ್ನನ್ನು ಓಡಿಸಿದೆ, ಹೌದೋ ಇಲ್ಲ? ಮಗನ ಮೇಲಿನ ಪ್ರೀತಿ ನಿನ್ನನ್ನು ಓಡಿಸಿದೆ. ಹಾಗೆ ಅನಂತ ಸೇವಕರು ಭಗವಂತನಿಗಿರಬಹುದು. ಭಕ್ತಿಯಿಂದ ಒಬ್ಬ ತೃಣಜೀವಿ, ಒಬ್ಬ ಸಣ್ಣ ಭಕ್ತ ಅನನ್ಯ ಭಾವದಿಂದ ಕರೆದರೆ ನಿಶ್ಚಿತವಾಗಿ ಭಗವಂತ ಬಂದು ರಕ್ಷಣೆ ಮಾಡ್ತಾನೆ. ಇದೇ ಗಜೇಂದ್ರ ಮೋಕ್ಷದ ಸಂದೇಶ. ನಾರಾಯಣ ಖಿಲ ಗುರೋ ಭಗವನ್ ನಮಸ್ತೆ. ಭಕ್ತಿಯಿಂದ ಗಜೇಂದ್ರ ಕರೆದಲ್ಲ, ದೇವರು ಬಂದು ರಕ್ಷಣೆ ಮಾಡ್ತಾನೆ. ನೋಡಿ, ಭಕ್ತಿಯಿಂದ ಗಜೇಂದ್ರ ಕರೆದದ್ದಕ್ಕೆ ದೇವರಿಗೆ ಅರ್ಜೆಂಟ್ ಅಂತ. ನನ್ನ ಭಕ್ತ ಕರೀತಾ ಇದ್ದಾನೆ, ಹೋಗ್ಬೇಕು ಬೇಗ ಹೋಗ್ಬೇಕು ನಡಿ ಅಂತ ಹೇಳಿ. ಗರುಡ ವಾಹನನಾಗಿ ಬರಬೇಕಲ್ವ, ಗರುಡ ದೇವರಿಗೂ ಅರ್ಜೆಂಟು. ಆಟೋ ಲೇಟ್ ಆಯ್ತು, ಈಗ 20 ನಿಮಿಷ. ತಲೆ ಕೆಟ್ಟೋಯ್ತು ನಮಗೆ. ಬೇಗ ಹೋಗು ಎಷ್ಟು ಹೇಳಿದ್ರು ಅವನ ಪಾಪ ಹಿಂದೆ ಹೋಗ್ತಾ ಇದ್ದ. ವೇಗಶ್ರಾಂತಂ ನಿತಾಂತಂ ಖಗಪತಿ ಅಮೃತಂ ಪಾಯಯನ್ ಅನ್ಯಪಾಣೌ. ಸಿಂಹಾಚಲದ ನರಸಿಂಹದೇವರನ್ನು ಸ್ತೋತ್ರ ಮಾಡ್ತಾರೆ ಬಹಳ ಚೆನ್ನಾಗಿ. ಸಿಂಹಾದ್ರೌ ಶೀಘ್ರಪಾಕ್ಷಿ ಹೇಳ್ತಾರೆ, ತಿಪಿಹಿತ ಪದಂ ಪಾತು ಮಾಂ ನಾರಸಿಂಹ. ಬಹಳ ಚೆನ್ನಾಗಿ ಭಕ್ತ ಗಜೇಂದ್ರ ಕರೆದಾಗ ದೇವರು ಗರುಡ ದೇವರ ಮೇಲೆ ಓಡೋಡಿ ಬರ್ತ, ನಡಿ 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 ಬೇಗಂದ. ಗರುಡ ಅಂದ್ರೆ ಭಾರಿ ವೇಗ, ಪುಕ್ಕಟ್ಟಲ್ಲ. ಮತ್ತೆ ನಾ ಹೇಳಿದೆ, ಎಲ್ಲ ಇಂದ್ರಿಯಗಳಲ್ಲಿ ಮನಸ್ಸು ಭಾರಿ ಫಾಸ್ಟ್ ರೀ, ಮನೋವೇಗ ಅಂತ. ಇಲ್ಲಿ ಪುರಾಣಕ್ಕೆ ಕೂತಿದ್ದೇವೆ, ಹೋಗಿ ಏನು ಅಡುಗೆ ಮಾಡಬೇಕೋ ಏನೋ, ಮನಸ್ಸು ಮನೆ ಕಡೆ ಇದು, ವ್ರತ ಬೇರೆ, ಎಷ್ಟು ಒದ್ದಾಡಬೇಕೋ ಏನು, ಅದೇ ರುಚಿ.
ಇನ್ನೆಲ್ಲೋ ಮಕ್ಕಳು ಫಾರಿನಲ್ಲಿ ಇರ್ತಾರೆ, ಅವ್ರ ಬಗ್ಗೆ ಚಿಂತೆ. ಬಾಡಿ ಇಲ್ಲಿದೆ, ಮನಸ್ಸು ಇಲ್ಲಿಲ್ಲ. ಭಾರಿ ಫಾಸ್ಟ್ ಅದು ಮನಸ್ಸು, ಮನೋವೇಗ ಅಂತ ಕರೀತೇವೆ ನಾವು. ಮಹಾರುದ್ರದೇವರು ಅದಕ್ಕೆ ಅಭಿಮಾನಿಗಳು, ಶಿವದೇವರೇನೆ. ಆ ಮನೋವೇಗವನ್ನು ಮೀರಿಸಿದ್ದು ಫಾಸ್ಟ್ ಅಂದರೆ ಗರುಡ ವೇಗ. ಗರುಡ ಧ್ವಜ ಅಂತ ದೇವರಿಗೆ, ಗರುಡ ವೇಗ, ಗರುಡ ವಾಹನ ಭಾರಿ ಫಾಸ್ಟ್, ಸಾಮಾನ್ಯ ವೆಹಿಕಲ್ ಅಲ್ಲ ಅದು. ಗರುಡ ದೇವರು ಒಂದು ದೊಡ್ಡ ತತ್ವ ಅದು. ಗರುಡ ದೇವರ ವೇಗವು ದೇವರಿಗೆ ಸಾಲ್ತಾ, ನಡಿ 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 ಬೇಗ, ಅರ್ಜೆಂಟು ದೇವರು. ಗರುಡ ಅಮ್ಮ ಸಾಕಾಗಿ ಸುಸ್ತಾಯ್ತು ಅವನು, ಅಪ್ಪಮ್ಮ ಇನ್ನೆಷ್ಟು ಫಾಸ್ಟ್ ಹೋಗೋದು ಅಂದವ. 100 ಅಲ್ಲ 200 ಕಿಲೋಮೀಟ್ರ್ ಫಾಸ್ಟ್ ಓಡ್ತಾ ಇದ್ದೀನಿ. ಏನೇ ಹೈವೇ, ಅಮೇರಿಕಾ ಹೈವೇ ಇದ್ದರೂ ಅದಕ್ಕಿಂತಲೂ ಫಾಸ್ಟು, ಫ್ಲೈಟಲ್ಲಿ ಹೋಗೋಕ್ಕಿಂತಲೂ ಫಾಸ್ಟು. ಎಷ್ಟು ಫಾಸ್ಟ್ ಆದರೂ ದೇವರಿಗೆ ಸಾಲ್ತಾ ಇಲ್ಲ. ನಡಿ ನಡಿ ನಡಿ, ಅವನಿಗೆ ಆಯಾಸ ಆಯ್ತಂತ ಗರುಡನಿಗೆ ಒದ್ದಾಡ್ತಾ ಇದ್ದ. ವೇಗಶ್ರಾಂತಂ ನಿತಾಂತಂ ಖಗಪತಿಮೃತಂ ಪಾಯಜನ್ ಅನ್ಯಪಾಣವು. ದೇವರು ಅರ್ಜೆಂಟ್ ಮಾಡೋದಕ್ಕೆ ಅವನ ಪಂಚನು ಬಿಚ್ಚಿ ಹೋಗ್ತಾ ಇದ್ದಾನೆ. ದೇವರ ಪಂಚನೆ, ದೇವರ ಪಂಚ ಹೀಗೆ ಮೇಲ್ಗಡೆ ಒಂದು ಕೈಯಿಂದ ಹಿಡ್ಕೊಂಡ, ಬಲಗೈಯಿಂದ ಒಂದು ತರ್ಜಿನಿ ಬೆರಳನ್ನು ಗರುಡನ ಬಾಯಲ್ಲಿ ಇಟ್ಟಿದ್ದಾನ. ಅಂದರೆ ಅಮೃತ ಕುಡಿಸ್ತಾ ಇದ್ದಾನ, ಗರುಡನಿಗೆ ಅಮೃತ ಕುಡಿಸ್ತಾ ಇದ್ದಾನೆ ಬಾಯಿಂದಲೇ. ನೋಡಿ ಯೋಚನೆ ಮಾಡಿ ಎಷ್ಟು ಚೆನ್ನಾಗಿದೆ ಅಂದರೆ, ವೆಹಿಕಲ್ ಓಡಬೇಕು ಅಂದರೆ ಪೆಟ್ರೋಲೇ ಖಾಲಿ ಆಗಿದ್ರೆ ಏನು ಮಾಡೋದ್ರಿ? ದೇವರು ಪೆಟ್ರೋಲ್ ಹಾಕ್ತಾ ಇದ್ದ ಗರುಡ ವಾಹನ. ಗರುಡನಿಗೆ ತನ್ನ ಬೆರಳನ್ನು ಗರುಡನ ಬಾಯಲ್ಲಿಟ್ಟು ಅಮೃತಪಾನ ಮಾಡಿಸ್ತಾ ಇದ್ದ. ಇದಕ್ಕೊಂದು ಹಿನ್ನೆಲೆ ಇದೆ. ಮತ್ತೆ ಗರುಡ ಒಂದು ವರ ಕೇಳಿಕೊಂಡಿದ್ದ, ಅಮೃತ ಕುಡಿಯದೇ ಅಮರನಾಗಬೇಕು ಅಂತ. ಅದಕ್ಕೆ ಭಗವಂತ ತನ್ನ ತರ್ಜಿನಿ ಬೆರಳನ್ನೇ ಗರುಡನ ಬಾಯಲ್ಲಿಟ್ಟು ಗರುಡ ಅಜರಾಮರ, ದೊಡ್ಡ ದೇವತೆ ಅವನು, ಸಾಮಾನ್ಯ ಅಲ್ಲ ಗರುಡ ಅಂದರೆ. ಅಲ್ಲಿ ಅಂದರೆ ತಿಳಿಸಿಕೊಡ್ತಾ ಇದ್ದ, ತನ್ನ ಬೆರಳಿನಿಂದಲೇ ಅಮೃತ ಕುಡಿಸ್ತಾ ಪೆಟ್ರೋಲ್ ಹಾಕಿಸ್ತಾ ಗರುಡನಿಗೆ ಶಕ್ತಿ ತುಂಬಿ ನಡಿ 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 ಅಂದ ದೇವರು. ಓಡೋಡಿ ಬಂದು ಭಗವಂತ ರಕ್ಷಣೆ ಮಾಡಿದ್ದಾನೆ ಗಜೇಂದ್ರನನ್ನ. ಎಷ್ಟು ಫಾಸ್ಟ್ ಗೊತ್ತು ದೇವರು. ಯಾವಾಗಲೂ ನಾನು ಹೇಳ್ತಾ ಇರ್ತೇನೆ, ದೇವರೇ ಸ್ವಯಂ ಸಾರಥಿಯಾಗಿದ್ದಾನೆ, ಡ್ರೈವರ್ ಆಗಿದ್ದಾನೆ ಅರ್ಜುನಿಗೆ. ನೀವು ಮಹಾಭಾರತದಲ್ಲಿ ಕೇಳ್ತೀರೋ ಇಲ್ಲ, ಈಶಾವಾಸ್ಯೋಪನಿಷತ್ತಿನಲ್ಲಿ ಒಂದು ಮಾತು ಬರುತ್ತದೆ, ಎಷ್ಟೇ ಫಾಸ್ಟ್ ಓಡಿದರೂ ಓಡುವವರ ಮುಂದೆ ಪರಮಾತ್ಮ ಇರ್ತಾನೆ. ನಿಂತಲ್ಲೇ ತಾನಿದ್ದಲ್ಲೇ ಇದ್ದು ಮತ್ತೆ ಅವರ ಮುಂದೆನೂ ಇರ್ತಾನೆ. ಸರ್ವತ್ರ ವ್ಯಾಪ್ತ ಭಗವಂತ ಅಂತ. PT ಉಷಾ ಬೇಕಾದಷ್ಟು ಫಾಸ್ಟ್ ಓಡಲಿ, ನಿಂತಲ್ಲೇ ಓಡುವವರನ್ನು ದಾಡ್ತಾನೆ. ಧಾವತಃ ಅನ್ಯಾನ್ ಅತ್ತೇತಿ ತಿಷ್ಠತ್, ಈಶಾವಾಸ್ಯೋಪನಿಷತ್ತು ಹೇಳ್ತದೆ. ಓಡುವವರನ್ನು ನಿಂತಲ್ಲೇ ದಾಡ್ತಾನೆ ಅಂದರೆ ಅರ್ಥ ಏನು ಗೊತ್ತಾ? ನಾನು ಇಲ್ಲಿಯೂ ಇದ್ದೀನಿ ಅಲ್ಲಿಯೂ ಇದ್ದೀನಿ. ಅಂತರ್ಬಹಿಶ್ಚ ತತ್ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತಃ ತಿಳಿಸಿಕೊಡ್ತಾನೆ. ಎಳ್ಳು ಮನೆಯ ಪೊಳ್ಳು ಬಿಡದೆ ಒಳಗೆ ಹೊರಗೆ ಎಲ್ಲ ಠಾವಿನಲ್ಲಿ ಲಕುಮಿನಲ್ಲನಿದ್ದಾನೆ, ರಮಾನಲ್ಲನಿದ್ದಾನೆ, ಚಿಂತ್ಯಾಕೆ ಮಾಡುತ್ತಿದ್ದಿ ಚಿನ್ಮಯನಿದ್ದಾನೆ. ದಾಸರಂತ ಸರ್ವತ್ರ ವ್ಯಾಪ್ತ ಭಗವಂತ. ಹಾಗೆ ಅದನ್ನು ತಿಳಿಸಿಕೊಡ್ತಾರೆ. ಎಷ್ಟು ಫಾಸ್ಟ್ ಅಂದರೆ ದೇವರು ರಥ ಓಡಿಸ್ತಾ ಇದ್ದ, ಅರ್ಜುನ್ ರಥ. ಒಂದು ವರ್ಣನೆ ಮಾಡ್ತಾರೆ ಮಹಾಭಾರತದಲ್ಲಿ. ರಥದಲ್ಲಿ ಕುಳಿತುಕೊಂಡು ಅರ್ಜುನ ಬಾಣ ಬಿಡ್ತಾನಲ್ಲ, ಅರ್ಜುನ ಬಾಣ ಯಾವ ಗುರಿ ಮುಟ್ಟಬೇಕಲ್ಲ, ಯಾವ ಸ್ಥಳಕ್ಕೆ ಹೋಗಬೇಕಲ್ಲ, ಆ ಬಾಣ ಹೋಗೋ ಗುರಿಗೆ, ಈ ಬಾಣ ಹೋಗೋಕ್ಕಿಂತ ಮುಂಚೆ ಆ ಸ್ಥಳಕ್ಕೆ ಮತ್ತೆ ಇದೇ ರಥ ಅಲ್ಲಿರ್ತಾ ಇತ್ತಂತೆ. ಊಹೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಮನಸೋ ಜವೀಯ ಅಂತಾರೆ ಈಶಾವಾಸ್ಯೋಪನಿಷತ್ತಿನಲ್ಲಿ. ಬಾಣ ಬಿಟ್ಟ ರಥ, ಈ ರಥದಿಂದಲೇ ಕುಳಿತುಕೊಂಡು ಬಾಣ ಬಿಟ್ಟದ್ದು. ಈ ಬಾಣ ಎಲ್ಲಿಗೆ ಹೋಗಬೇಕು ಅಲ್ಲಿಗೆ ಬಾಣಕ್ಕಿಂತ ಮುಂಚೆ ಇದೇ ರಥ ಮತ್ತೆ ಅಲ್ಲಿರ್ತಾ ಇತ್ತಂತೆ. ಆಮೇಲೆ ಬಾಣ ಬರಬೇಕು. ಅಂದರೆ ದೇವರ ಎಷ್ಟು ಡ್ರೈವಿಂಗ್ ಫಾಸ್ಟ್ ಇದೆ ಯೋಚನೆ ಮಾಡಿ. ರುಕ್ಮಿಣಿಯನ್ನು ಎಲ್ಲರೂ ಸುತ್ತುವರೆದಿದ್ರು. ಜರಾಸಂಧ, ನರಕಾಸುರ, ಈ ಕಡೆ ದಂತವಕ್ರ, ರುಕ್ಮಿ, ಚಂಡಾಳ ಚೌಕುಳಿ ಎಲ್ಲ ಫುಲ್ ಪೊಲೀಸ್ ಸೆಕ್ಯೂರಿಟಿ, ಜಡ್ ಗ್ರೇಡ್ ಸೆಕ್ಯೂರಿಟಿ ಅಂತ. ಒಂದು ಹುಳನೂ ಒಳಗೆ ಹೋಗೋ ಹಾಗಿಲ್ಲ. ಬಂದ ಕೃಷ್ಣ ಫಾಸ್ಟಾಗಿ ರಥ ಓಡಿಸಿಕೊಂಡು ರುಕ್ಮಿಣಿಯನ್ನು ಕೂಡಿಸ್ಕೊಂಡ ಹೊರಟ ಅಷ್ಟೆ. ಬಂದ 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 ಅಂದ್ರೆ ಹೋದ ಅಂದ್ರಷ್ಟೆ. ತಡೆಯುವ ಬುದ್ಧಿನೇ ಬಂದಿಲ್ಲ ಯಾರಿಗೂ. ಬಂದ ಪುಟ್ಟ ಹೋದ ಪುಟ್ಟ ಅಂತ ಕನ್ನಡದಾಗ ಅಂತೀರಿ ನೀವು. ಹಾಗಿದ್ದಾಗ ದೇವರ ಆ ಫಾಸ್ಟಿನ ಮುಂದೆ ಯಾರು ಏನು ಮಾಡಲಿಕ್ಕೆ ಆಗಿಲ್ಲ ಅಂತ. ಅಂತಹ ವೇಗವಾಗಿ ಭಗವಂತ ಅಲ್ಲಿ ಬಂದಿದ್ದಾನಂತೆ ಗಜೇಂದ್ರನ ಉದ್ಧಾರಕ್ಕಾಗಿ. ಆ ಮೊಸಳೆಯ ಚಕ್ರದಿಂದ ಆ ಮೊಸಳೆಯ ಕುತ್ತಿಗೆಯನ್ನು ಕತ್ತರಿಸಿ ಗಜೇಂದ್ರನನ್ನು ಭಗವಂತ ಉದ್ಧಾರ ಮಾಡಿದ್ದಾನೆಂಬ ಮಾತನ್ನು ಅಲ್ಲಿ ಕೇಳ್ತೇವೆ ಬಹಳ ಚೆನ್ನಾಗಿ. ಇದು ಒಂದು ತತ್ವ ಸಂದೇಶಗಳನ್ನು ಚಿಂತನೆ ಮಾಡಬೇಕಿಲ್ಲಿ ನೋಡಿ. ಭಕ್ತ ರಕ್ಷಕ ದೇವರು. ಭಕ್ತಿಯಿಂದ ಕರೆದರೆ ಅವರನ್ನು ನಿಶ್ಚಿತವಾಗಿ ರಕ್ಷಣೆ ಮಾಡ್ತಾನೆ. ವಿಶ್ವಾಸ ಬೇಕು ಅಂತ ನಾ ಹೇಳಿದೆ. ಬರೀ ಭಕ್ತ ರಕ್ಷಕ ಅಲ್ಲ, ಭಕ್ತರನ್ನು ಭಗವಂತ ರಕ್ಷಣೆ ಮಾಡ್ತಾನೆ.
ಶ್ರೀನಿವಾಸ ದೇವರು ಆ ಪರಮಾತ್ಮ ನಮ್ಮೆಲ್ಲರ ರಕ್ಷಣೆ ಹೇಗೆ ರಕ್ಷಣೆ ಮಾಡಬೇಕು? ಶ್ರೀಮದ್ ಆಚಾರ್ಯರು, ಟೀಕಾಕೃತ್ಪಾದರು, ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ನಾವಾಗಿದ್ದೇವಪ್ಪ, ಉದ್ಧಾರ ಮಾಡು. ನನ್ನ ರಾಯರ ಭಕ್ತರಲ್ಲ ಇವರು, ಇವರಿಗೆ ಅನುಗ್ರಹ ಮಾಡಬೇಕು. ದೇವರ ಸಂಕಲ್ಪ ಅದು. ತನ್ನ ಭಕ್ತರ ಮೇಲೆ ಮಾಡುವ ಪ್ರೀತಿಗಿಂತಲೂ ಭಕ್ತರನ್ನು ಭಗವಂತ ಬೇಗ ಉದ್ಧಾರ ಮಾಡ್ತಾನಂತ. ಹಾಗೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ, ಗಜೇಂದ್ರ ಮಸಳೆ. ಗಜೇಂದ್ರ ಅಂದರೆ ಹಾಹಾ ಗಂಧರ್ವ, ಮಸಳೆ ಅಂದರೆ ಹೂಹೂ ಗಂಧರ್ವ. ಬ್ರಹ್ಮಸಭೆಯ ಫೇಮಸ್ ಸಿಂಗರ್ಸ್ ಇವರಿಬ್ಬರು. ಹಾಹಾ ಗಂಧರ್ವ, ಹೂಹೂ ಗಂಧರ್ವ ಅಂತ ಒಳ್ಳೆ ಹಾಡು ಹೇಳ್ತಕ್ಕಂಥವ್ರು. ಗೊತ್ತಾಯ್ತೋ ಇಲ್ಲ? ಅವರಿಬ್ಬರೂ ಕೂಡ ಗಜೇಂದ್ರನ ಉದ್ಧಾರಕ್ಕಾಗಿ ಬಂದದ್ದು. ಆದರೆ ಗಜೇಂದ್ರನ ಕಾಲು ಹಿಡಿದ ಮಸಳೆಯ ಉದ್ಧಾರ ಮೊದಲು ಮಾಡಿದ ಅಂತ ದೇವರು. ಕುತ್ತಿಗೆಯನ್ನು ಕತ್ತರಿಸಿ ಮೂಲ ರೂಪಕ್ಕೆ ಕಳಿಸಿದ ಅಂತ ಅರ್ಥ. ಅಂದರೆ ಭಕ್ತರ ಉದ್ಧಾರಕ್ಕಿಂತ ಮುಂಚೆ ಭಕ್ತರ ಕಾಲು ಹಿಡಿದ್ರೆ ಸಾಕು. ನಾವು ದೇವರು ಬೇಗನೆ ಬಂದು ಮೊದಲು ಮಸಳೆಯ ಉದ್ಧಾರ ಮಾಡಿ ಆಮೇಲೆ ಗಜೇಂದ್ರನ ಉದ್ಧಾರ ಮಾಡಿದ ಎಂಬ ಮಾತನ್ನು ವ್ಯಾಖ್ಯಾನಕಾರ ಬರೀತಾರೆ ಬಹಳ ಚೆನ್ನಾಗಿ. ಅದನ್ನು ಚೆನ್ನಾಗಿ ಚಿಂತನೆ ಮಾಡಬೇಕು ನಾವು. ಯಾತಕ್ಕೆ ಇವರು ಆನೆ ಮಸಳೆಯಾಗಿ ಹುಟ್ಟಿದ್ರು? ಅದಕ್ಕೆ ಒಂದು ಘಟನೆ ಇದೆ. ಗಂಗಾ ತೀರದಲ್ಲಿ ಮಹಾ ತಪಸ್ವಿಗಳು, ಜ್ಞಾನಿಗಳು, ಬ್ರಹ್ಮ ತೇಜಸ್ವಿಗಳು, ದೇವಲ ಮಹರ್ಷಿಗಳು ಅಂತ ಅವರು ಅದ್ಭುತವಾದ ತಪಸ್ಸು ಮಾಡ್ತಾ ಇದ್ರು ಗಂಗಾ ತೀರದಲ್ಲಿ. ದೇವಲ ಮಹರ್ಷಿಗಳು, ಈ ದೇವಲ ಮಹರ್ಷಿಗಳನ್ನು ಚೇಷ್ಟೆ ಮಾಡಬೇಕು ಅಂತ ಇವರಿಗೆ ಸ್ವಲ್ಪ ಇಬ್ಬರಿಗೂ ಅಹಂಕಾರ. ನಾವು ಭಾರಿ ಫೇಮಸ್ ಸಿಂಗರ್ಸ್ ಅಂತ. ಬ್ರಹ್ಮಸಭೆಯ ಗಾಯಕರಿಬ್ಬರೂ ಕೂಡ ಹಾಹಾ ಗಂಧರ್ವ, ಹೂಹೂ ಗಂಧರ್ವ. ಇವರಿಗೆ ಸ್ವಲ್ಪ ಏನಾದರೂ ಚೇಷ್ಟೆ ಮಾಡಬೇಕು, ರೇಗಿಸ್ಬೇಕು ದೇವಲ ಋಷಿಗಳಿಗೆ. ಸರಿ ಅಂಥೇಳಿ ಈ ಹಾಹಾ ಗಂಧರ್ವ ಆನೆ ಆದ, ಹೂಹೂ ಗಂಧರ್ವ ಮಸಳೆ ಆದ. ಆನೆ ಬಂತು ಹೊರ್ರ ಅಂತ ಹೇಳಿ ಸೊಂಡೆಲು ತೋರಿಸ್ತಾ, ಸೊಂಡೆಲಲ್ಲಿ ಹಾಕಿ ನಿಮ್ಮನ್ನು ಕಿತ್ತಿ ಬಿಸಾಕಿಬಿಡ್ತೇನೆ ಕೆಳಗಡೆ. ಗಾಬರಿ ಆದರು ಪಾಪ ದೇವಲ ಋಷಿಗಳು. ಸಂಧ್ಯಾವಂದನ ಮಾಡ್ತಾ ಇದ್ರು ಸಾಯಂಕಾಲ ನದಿ ದಂಡಿಗೆ. ಆನೆ ಬಂದು ನೋಡಿ ಗಾಬರಿಯಾಗಿ ನದಿ ತೀರಕ್ಕೆ ಹೋದರು. ಓಡಿ ನದಿಯಲ್ಲಿ ಮುಳುಗಿ ಬಿಡೋಣ ಅಂತ ಆನೆ ಹೋಗೋ ತನಕ ನದಿ ತೀರಕ್ಕೆ ಹೋದ್ರು. ನದಿಯಲ್ಲಿ ಅಂತ ಒಂದು ಬಾಯಿ ತಗೊಂಡು ದೊಡ್ಡ ಮಸಳೆ ಬಂದ್ಬಿಡ್ತು. ಹೂಹೂ ಗಂಧರ್ವ. ಆಚಾರ್ಯರಿಗೆ ಚೇಷ್ಟೆ ಮಾಡೋದಿದು. ಮಡಿಯಿಂದ ಇದ್ದಾಗ ಮುಟ್ಟಬೇಡ ಅಂದ್ರೆ ಅದು ಮುಟ್ಟೋದೇ ಒಂದು ಆನಂದ ಅಂತ. ಕೆಲವು ಮಕ್ಕಳಿಗೆ ಪಾಪ ಆಗಿದ್ದಾಗೆ ಆ ರೀತಿ ಆಚಾರ್ಯರಿಗೆ ಏನಾದರೂ ರೇಗಿಸ್ಬೇಕು, ಚೇಷ್ಟೆ ಮಾಡಬೇಕು ಅಂತ. ಅವನು ಆನೆಯಾಗಿ ತೊಂದರೆ ಕೊಡ್ತಾ ಇದ್ದಾನೆ, ಇವನು ಮಸಳೆಯಾಗಿ ತೊಂದರೆ ಕೊಡ್ತಾ ಇದ್ದ. ಈ ಆನೆ ಒಂದು ಕ್ಷಣ ದೇವಲ ಮಹರ್ಷಿಗಳನ್ನು ಸೊಂಡಿಲಲ್ಲಿ ಇಟ್ಟುಕೊಂಡು ಸೊಂಡಿಲಲ್ಲಿ ಕೂಡಿಸಿಕೊಂಡಿತು. ಆ ಆನೆ ದೇವಲ ಋಷಿಗಳನ್ನು ಹೀಗೆ ಉಯ್ಯಾಲೆಯಲ್ಲಿ ತೂಗಿದ ಹಾಗೆ ಆಯ್ತಂತೆ. ಆನೆಯ ಸೊಂಡಿಲಲ್ಲಿ ಹೀಗೆ ತೂಗಾಟ ಮಾಡ್ತಾ ಇದೆ ಅಂತೆ. ಅವರಿಗೊಂದು ವಿಚಿತ್ರವಾದ ಅವ್ಯಕ್ತವಾದ ಆನಂದ ಆಯಿತಂತೆ. ಆನೆಯ ಸೊಂಡಿಲಲ್ಲಿ ಉಯ್ಯಾಲೆಯಲ್ಲಿ ಕೂತಾಗ ಆಯಿತು ಆನಂದ ಅವರಿಗೆ, ದೇವಲ ಋಷಿಗಳಿಗೆ. ಅದಕ್ಕೆ ಇವನಿಗೆ ಸ್ವಲ್ಪ ಕನ್ಫ್ಯೂಷನ್ ಅಂತ. ಅವ್ಯಕ್ತ ಆನಂದ ಕೊಟ್ಟ ಇವನು ಗಜೇಂದ್ರ, ಹಾಹಾ ಗಂಧರ್ವ. ಅದಕ್ಕೆ ಅವ್ರು ಹೇಳಿದರು, ಅವರು ಶಾಪ ಕೊಟ್ಟರು, ಆನೆ ಮಸಳೆಯರಾಗಿ ನನಗೆ ರೇಗಿಸೋದಕ್ಕೆ ಬಂದಿದ್ದೀರಲ್ಲ, ಆನೆ ಮಸಳೆಯಾಗೇ ಹುಟ್ಟ್ರಿ ಅಂದರು. ಈ ಹಾಹಾ ಗಂಧರ್ವನಿಗೆ ಮಾತ್ರ ಮೊದಲು ರಾಜನಾಗಿ ಆಮೇಲೆ ಆನೆಯಾಗು ಅಂದರು. ಹಾಹಾ ಗಂಧರ್ವನಿಗೆ ಮೊದಲು ಒಬ್ಬ ರಾಜನಾಗು ಆಮೇಲೆ ಮಸಳೆ ಆಗು ಅಂತ. ಒಬ್ಬ ರಾಜನಾದ ಇಂದ್ರದ್ಯುಮ್ನ ಅಂತ ರಾಜ, ಪರಮಧಾರ್ಮಿಕನಾದ ಭಗವದ್ಭಕ್ತನಾದ ರಾಜನೇ ಅವನು. ಒಳ್ಳೆ ಭಗವದ್ಭಕ್ತ ಇಂದ್ರದ್ಯುಮ್ನ ಅಂತ ರಾಜ, ದೊಡ್ಡ ರಾಜ, ಶ್ರೇಷ್ಠ ಭಗವದ್ಭಕ್ತ. ಭಗವಂತನ ಪೂಜೆ ದಿನಾ ಅರ್ಚನೆ ಮಾಡ್ತಾ ಇದ್ದ, ದೇವರ ಪೂಜೆ ಮಾಡ್ತಾ ಇದ್ದ. ಇವನು ದೇವರ ಪೂಜೆ ಮಾಡುವಾಗ ನದಿ ತೀರದಲ್ಲಿ ಅರ್ಚನೆ ಮಾಡ್ತಾ ಇದ್ದಾನೆ. ಅಗಸ್ತ್ಯರು ಬಂದರು, ಅವರು ಮಹಾ ತಪಸ್ವಿಗಳು. ಅಗಸ್ತ್ಯರು ಬಂದರು, ಅವರನ್ನು ನೋಡಿಯೂ ಎದ್ದು ನಿಂತು ಹೊರಗೆ ಬಂದು ನಮಸ್ಕಾರ ಮಾಡಲಿಲ್ಲ. ಎಲ್ಲ ಕಡೆಗೂ ಹೇಳುತ್ತದೆ, ನಾವು ಯೋಚನೆ ಮಾಡಬೇಕು. ರಾಮಾಯಣ, ಮಹಾಭಾರತ, ಭಾಗವತ, ಪ್ರತಿಯೊಂದು ಪುರಾಣ ಇತಿಹಾಸಗಳಲ್ಲಿ ಮೊದಲು ಬರೋದೇನೆ ದೊಡ್ಡವರು ಬಂದಾಗ ಎದ್ದು ನಿಂತು ನಮಸ್ಕಾರ ಮಾಡು. ದಕ್ಷ ಪ್ರಜಾಪತಿಯ ಕಥೆ ಕೇಳಿದ್ದೀರಿ? 3ನೇ ಸ್ಕಂದದಲ್ಲಿ, 4ನೇ ಸ್ಕಂದಗಳಲ್ಲೆಲ್ಲ ಕೇಳ್ತೇವೆ ನಾವು. ಆ ರೀತಿ ದಕ್ಷ ಪ್ರಜಾಪತಿಯ ತಲೆಯೇ ಹೋಗಬೇಕಾಯ್ತು. ಅಲ್ಲಿ ಮಿಥ್ಯಾಜ್ಞಾನ ಇದೆ ಬಿಡಿ. ರುದ್ರದೇವರು ಅವನಕ್ಕಿಂತಲೂ ಯೋಗ್ಯತೆಯಲ್ಲಿ ಬಹಳ ದೊಡ್ಡವರು, ಶಿವದೇವರು ದಕ್ಷ ಪ್ರಜಾಪತಿಗಿಂತಲೂ. ಅಂತೂ ಅವನಿಗೆ ಬಂದ ಒಂದು ಬುದ್ಧಿ ಅಂದರೆ, ಮಾವ ನಾನು ಗುರುಸ್ಥಾನದಲ್ಲಿದ್ದವು, ನಾನು ಬಂದರೂ ಎದ್ದು ನಿಂತಿಲ್ಲ ಇವನು ಅಂತ ಗಲಾಟೆ ಆಯಿತು. ಅಂತೂ ಅಲ್ಲಿ ಕಥೆ ಕೇಳ್ತೇವೆ. ದೊಡ್ಡವರು ಬಂದಾಗ ಮೊದಲು ಎದ್ದು ನಿಲ್ಲಬೇಕು. ರಾಮಾಯಣದಲ್ಲಿ ಕ್ಷಣ ಕ್ಷಣಕ್ಕೂ ಹೇಳ್ತಾರೆ ಈ ಮಾತನ್ನು. ಅಗಸ್ತ್ಯರು ಬಂದಾಗ ಎದ್ದು ನಿಲ್ಲದೇ ಇದ್ದದ್ದಕ್ಕೆ ಸಿಟ್ಟಿಗೆದ್ದು ಅಗಸ್ತ್ಯರು ಒಂದು ಶಾಪ ಕೊಟ್ಟರು, ಆನೆಯಾಗಿ ಹುಟ್ಟು, ನಾನೇ ದೊಡ್ಡ ರಾಜ, ನನ್ನಂಥ ಇನ್ನೊಬ್ಬ ಭಕ್ತನಿಲ್ಲ. ಅಹಂಕಾರದಿಂದ ಉನ್ಮತ್ತನದಿಂದ ದೊಡ್ಡವರು ಬಂದರು, ಎದ್ದು ನಿಂತು ನಮಸ್ಕಾರ ಮಾಡಿಲ್ಲ. ಆ ಉನ್ಮತ್ತನದ ಪ್ರಾಣಿಯೇ ಆನೆ. ತಪ್ಪಿಗೆ ತಕ್ಕಂತೆ ಶಿಕ್ಷೆ. ಉನ್ಮತ್ತನ ತೋರಿದ್ದಕ್ಕೆ ಉನ್ಮತ್ತ ಆನೆಯಾಗಿ ಹುಟ್ಟು. ಆನೆಗಿಂತಲೂ ಉನ್ಮತ್ತ ಪ್ರಾಣಿ ಇನ್ನೊಂದಿಲ್ರಿ.
ದೊಡ್ಡವರು ಬಂದಾಗ ಎದ್ದು ನಿಲ್ಲಬೇಕು. ಗುರುಗಳು ಬಂದಾಗ ಅವರ ಪಾದ ಮುಟ್ಟಿ ನಮಸ್ಕಾರ ಮಾಡಬೇಕು. ಒಂದು ಕತೆ ಹೇಳ್ತಾರೆ ಹಿಂದಿನ ಕಾಲಕ್ಕೆ. ಗಂಡ ಪೂಜೆ ಮಾಡ್ತಾ ಇದ್ದ, ಹೆಂಡತಿ ಪಾಪ ಮಡಿಯಿಂದ ಅಡಿಗೆ ಮಾಡ್ತಾ ಇದ್ಲು. ಅವರು ಗುರುಗಳು ಬಂದರು, ತಕ್ಷಣ ಎದ್ದು ನಿಂತು ಗುರುಗಳ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಹೆಂಡತಿ ನೀರು ಹಾಕಂದ, ಹೆಂಡತಿ ನೀರು ಹಾಕಿದ್ಲು, ಪಾದ ಪೂಜೆ ಆಯಿತು. ಗುರುಗಳಿಗೆಲ್ಲ ದಕ್ಷಿಣೆ ತಾಂಬೂಲ ಕೊಟ್ಟು ಎಲ್ಲ ಕಳಿಸಿದ. ಗಂಡ ತಕ್ಷಣ ಹಾಗೆ ಪೂಜೆ ಮಾಡೋಕ್ಕೆ ಆರಂಭ ಮಾಡಿದ. ಹೆಂಡತಿ ಅಂದರು, ನಿಮ್ಮ ಗುರುಗಳು ಅವರು ಇನ್ನೂ ಸ್ನಾನನೇ ಮಾಡಿರಲಿಲ್ಲ, ಮಡಿಯಿಂದ ಇದ್ರು ದೇವರ ಪೂಜೆ ಮಾಡ್ತಾ ಇದ್ರು, ಅವರನ್ನು ಮುಟ್ಟಿ ಮತ್ತೆ ಹಾಗೆ ದೇವರ ಪೂಜೆ ಮಾಡ್ತೀರಲ್ಲ ಅಂದ. ಆ ಹೆಂಡತಿ ಹೇಳಿದ್ಲು ಗಂಡನಿಗೆ. ಗಂಡ ಹೇಳಿದ, ನೀ ಮೊದಲು ಸ್ನಾನ ಮಾಡಿ ಬಾ ಅಂದ. ಗುರುಗಳು ಬಂದಾಗ ಮುಟ್ಟಿ ಪಾದ ಪೂಜೆ ಮಾಡಿದ್ದಕ್ಕೆ ಮೈಲಿಗೆ ಆಯಿತು ಅಂತ ತಿಳ್ಕೊಂಡೆಲ್ಲ ನಿನಗೆ ಮೈಲಿಗೆ ಅಂದ. ಗುರುಗಳ ಮಹತ್ವ ಭಾಳಿದೆ, ಎಷ್ಟು ಹೇಳಿದರೂ ಕಡಿಮೆ ಕಡಿಮೆ ಕಡಿಮೆ. ಆದ್ದರಿಂದ ಗುರುಗಳು ಬಂದಾಗ ಪಾದಸ್ಪರ್ಶ ಮಾಡಿ ಭಕ್ತಿಯಿಂದ ಮುಟ್ಟಿ ನಮಸ್ಕಾರ ಮಾಡಿ, ಈಗ ನಾನು ನಿಜವಾಗಲೂ ಮಡಿಯಾದೆ, ದೇವರ ಪೂಜೆಗೆ ನಿಜವಾಗಲೂ ಯೋಗ್ಯನಾದೆ ನಾನು. ದೇವರ ಪೂಜೆ ಮಾಡುವಾಗ ಸ್ವಾಮಿಗಳು ಮನೆಗೆ ಬಂದು ನಿಂತರೆ, ಸ್ವಾಮಿ ಒಂದು ಅರ್ಧ ಗಂಟೆ ಸ್ವಲ್ಪ ವೇಟಿಂಗ್ ಅಂದರೆ ಕಪಾಳ ಕುಡಿತಾರೆ ಯಮದೇವರು. ದೊಡ್ಡವರು ಬಂದಾಗ ಎದ್ದು ನಿಂತು ನಮಸ್ಕಾರ ಮಾಡಿ ಆದರ ಗೌರವವನ್ನು ತೋರಬೇಕು. ಅದು ಇಂದ್ರದ್ಯುಮ್ನ ಎಂಬ ರಾಜ ಅದನ್ನು ತಿಳಿಸಿಕೊಡ್ತಾನೆ. ಆ ರೀತಿ ಅಗಸ್ತ್ಯರು ಬಂದಾಗ ಎದ್ದು ನಿಲ್ಲದೆ ಇದ್ದದ್ದಕ್ಕೆ ಆನೆಯಾದ, ಹೂಹೂ ಗಂಧರ್ವ ಇವನು ಮಸಳೆ ಆದ. ಇದನ್ನು ಕೇಳ್ತೇವೆ. ಇಲ್ಲಿ ಇನ್ನೊಂದು ಪ್ರಶ್ನೆ ಬರ್ತದೆ, ಸಾಮಾನ್ಯ ಜನ ಎಲ್ಲ ನಮಗೆಲ್ಲ ತಿಳಿಯೋದು. ಯಾದವಾರ್ಯರು ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಕೆಲವು ಹುಡುಗರು ಕೇಳ್ಬೋದು, ಆಚಾರ್ಯರೇ ಗಜೇಂದ್ರನಿಗೇನೋ ಮಸಳೆ ಹಿಡ್ಕೊಂಡಿತ್ತು, ನೋವು ಒದ್ದಾಟ, ಅವ ಏನೋ ಪಾಪ ಕಮಲ ಪುಷ್ಪ ಸಮರ್ಪಣೆ ಮಾಡಿ ದೇವರನ್ನು ಕರೆದ, ದೇವರು ಬಂದು ರಕ್ಷಣೆ ಮಾಡಿದ. ಸರಿ, ನಮಗೆ ಯಾವ ಮಸಳೆ ಹಿಡ್ಕೊಂಡಿರಲ್ರಿ, ನಾವು ಆರಾಮಾಗಿದ್ದೀವಿ ಅಂತ. ನಮಗೆ ಯಾವ ಮಸಳೆ ಹಿಡ್ಕೊಂಡಿದ್ರೆ ಆರಾಮಾಗಿದ್ದೀವೋ ಇಲ್ಲ. ಸಾಫ್ಟ್ವೇರ್ ನನ್ನ ಮಗನಿಗೆ 5 ಲಕ್ಷ ಸಂಬಳ ರೀ, ಫಸ್ಟ್ ಕ್ಲಾಸ್ ಇದ್ದೀವಿ. ಯಾಕೆ ದೇವರನ್ನು ಕರಿಬೇಕು? ಯಾಕೆ ದೇವರ ಸ್ಮರಣೆ ಮಾಡಬೇಕು ನಾವು? ಗಜೇಂದ್ರನಿಗೇನೋ ಮಸಳೆ ಹಿಡ್ಕೊಂಡಿತ್ತು, ಅವನು ದೇವರನ್ನು ಕರೆದ, ನಾವ್ಯಾಕೆ ದೇವರನ್ನು ಕರಿಬೇಕು? ಅದಕ್ಕೆ ಯಾದವಾರ್ಯರಂತಾರೆ, ಗಜೇಂದ್ರನಿಗೆ ಒಂದೇ ಮಸಳೆ ಹಿಡ್ಕೊಂಡಿತ್ತು, ನಮಗೆ 100 ಮಸಳೆಗಳು ಹಿಡಿದು ಎಳೀತಾ ಇದೆ. ಸಾಧನೆಯ ಮಾರ್ಗದಲ್ಲಿ ಮೇಲೆ ಹೋಗೋದಕ್ಕೆ ಬಿಡ್ತಾ ಇಲ್ಲ. ಮಿಥ್ಯಾಜ್ಞಾನ, ಮಮಕಾರ, ಅಭಿಮಾನ, ಅಜ್ಞಾನ, ಲೋಭ, ಮೋಹ, ಮದ, ಮತ್ಸರ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ನಾನು, ನನ್ನದು, ನನ್ನ ಆಸ್ತಿ, ನನ್ನ ದುಡ್ಡು, ನನ್ನ ಅಧಿಕಾರ, ಏನು ಅಹಂಕಾರ, ಎಷ್ಟು ಅಭಿಮಾನ, ಮಮಕಾರ, ಇವೆಲ್ಲ 100 ಮಸಳೆಗಳು. ಗಜೇಂದ್ರನಿಗೆ ಒಂದೇ ಮಸಳೆ. ಗಜೇಂದ್ರನಿಗೆ ಒಂದು ಸಣ್ಣ ಸರೋವರದಲ್ಲಿ ಈ ಪ್ರಾಬ್ಲಮ್ ಆಗಿದ್ದು. ನಮಗೆ ಸರೋವರ ಅಲ್ರಿ, ಸಂಸಾರ ಸಮುದ್ರ. ಇದು ಸಂಸಾರ ಸಮುದ್ರದಲ್ಲಿ 100 ಮಸಳೆಗಳು ಹಿಡಿದು ಎಳೀತಾ ಇವೆ, ಮೇಲೆ ಬರೋದಕ್ಕೆ ಬಿಡ್ತಾ ಇಲ್ಲ. ಪ್ರತಿನಿತ್ಯ ಭಗವಂತನ ಸ್ಮರಣೆ ಮಾಡು, ಭಗವಂತನನ್ನು ಕರಿ, ರಕ್ಷಣೆ ಮಾಡ್ತಾನೆ. ನಾನಾ ವಿಕರ್ಮ ಜನಿತ ಶುಭ ಸಾಗರಾಂತಃ ಸಂಭ್ರಾಮ್ಯತಃ ಪರಿಹತಸ್ಯ ಷಡುರ್ಮಿಜಾಲೈ ಪುತ್ರಾದಿ ನಕ್ರ ನಿಗೃಹೀತ ಶರೀರಕಸ್ಯ ವಾಸಿಷ್ಠ ಕೃಷ್ಣ ಮಮ ದೇಹಿ ಕರಾವಲಂಬಂ. ಯಾದವಾರ್ಯರಂತಾರೆ, ಪುತ್ರಾದಿ ನಕ್ರ ನಿಗೃಹೀತ ಶರೀರಕಸ್ಯ, ಹೆಂಡತಿ, ಮಕ್ಕಳು, ಮೊಮ್ಮಕ್ಕಳು, ಎಷ್ಟು ಅಭಿಮಾನ, ಮಮಕಾರ, ಅಜ್ಞಾನ, ಮಿಥ್ಯಾಜ್ಞಾನ, 100 ಮಸಳೆಗಳು ಹಿಡಿದು ಎಳೀತಾ ಇವೆ. ಸ್ವಾಮಿ ಬಂದು ಸಂಸಾರದಿಂದ ಉದ್ಧಾರ ಮಾಡು. ಪ್ರತಿನಿತ್ಯ ನಾವು ಭಗವಂತನಿಗೆ ಅಲ್ಲಿ ಪ್ರಾರ್ಥನೆ ಮಾಡಬೇಕು ಅಂತ ತಿಳಿಯಬೇಕು. ಗಜೇಂದ್ರ ಮೋಕ್ಷ ಪರಮ ಪುಣ್ಯದಾಯಕವಾದದ್ದು. ಪ್ರತಿನಿತ್ಯ ಪ್ರಾತಃ ಕಾಲದಲ್ಲಿ ಗಜೇಂದ್ರ ಮೋಕ್ಷದ ಸ್ಮರಣೆ ಮಾಡಬೇಕಂತ. ಹೆಣ್ಣು ಮಕ್ಕಳು ಕೂಡ ಗಜೇಂದ್ರ ಮೋಕ್ಷದ ಸ್ಮರಣೆ ಮಾಡಬೇಕು. ದಾಸರಾಯರು ಉದಯರಾಗ ಅಂತ ಮಾಡಿಕೊಟ್ಟಿದ್ದಾರೆ ಗಜೇಂದ್ರ ಮೋಕ್ಷದ ಕಥೆಯನ್ನೇ. ಪ್ರತಿನಿತ್ಯ ಬೆಳಿಗ್ಗೆ ಎದ್ದರೆ ದುಸ್ವಪ್ನಗಳ ನಾಶ, ಕೊನೆ ಕಾಲಕ್ಕೆ ದೃಢವಾದ ಭಕ್ತಿಯನ್ನು ಕೊಡ್ತಾನಂತ ದೇವರು ತನ್ನಲ್ಲಿ. ಗಜೇಂದ್ರ ಮೋಕ್ಷದ ಕಥೆಯನ್ನು ಸ್ಮರಣೆ ಮಾಡಿದರೆ ಬೇಕಾದಷ್ಟು ಶ್ಲೋಕಗಳಿದೆ. ಪ್ರಧಾನವಾಗಿ 2 ಶ್ಲೋಕಗಳನ್ನು ಹೇಳುತ್ತಾರೆ. ಅಂತಃಸರಸ್ಯುರುಬಲೇನ ಪದೇ ಗೃಹೀತೋ ಗ್ರಾಹೇಣ ಯುಥಪತಿರಂಬುಜ ಹಸ್ತ ಆರ್ತಃ ಆಹೇದಮಾದಿಪುರುಷಾಖಿಲ ಲೋಕನಾಥ ತೀರ್ಥಶ್ರವಶ್ರವಣ ಮಂಗಲ ನಾಮಧೇಯ ಸ್ಮೃತ್ವಾ ಹರಿಸ್ತಮರಣಾರ್ಥಿ ನಮ ಪ್ರಮೇಯ ಚಕ್ರಾಯುಧ ಪತಗರಾಜ ಭುಜಾದಿರೂಢ ಚಕ್ರೇಣ ನಕ್ರವದನಂ ವಿನಿಪಾಟ್ಯ ತಸ್ಮಾತ್ ಹಸ್ತೆ ಪ್ರರುಗ್ಯ ಭಗವಾನ್ ಕೃಪಯೋಜ್ಜಹಾರ. 2 ಶ್ಲೋಕ ಇದೆ. 2 ಶ್ಲೋಕವನ್ನಾದರೂ ಬೆಳಗ್ಗೆ ಪ್ರತಿನಿತ್ಯ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ. ದೃಢವಾದ ವಿಶ್ವಾಸ ಬೇಕು ಗಜೇಂದ್ರನ ಥರ ಅಂದಾಗ ನಿಶ್ಚಿತವಾಗಿ ಭಗವಂತ ರಕ್ಷಣೆ ಮಾಡ್ತಾನೆ. ನೋಡಿ, ಸಾಮಾನ್ಯವಾಗಿ ಯಾವ ರೀತಿ ದೇವರ ಮೇಲೆ ವಿಶ್ವಾಸ ರೀ, ನಾವು ಬೇಕಾದಷ್ಟು ಮಾಡ್ತೇವೆ ಅಂದರೆ ಈ ವಿಶ್ವಾಸ ಅಲ್ಲ.
ನಾ ಹೇಳಿದ್ರೆ ರಕ್ಷತೀತ್ಯೇವ ವಿಶ್ವಾಸ. ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ನಿನಗೆ ಬಂದು ಯಾರಾದರೂ ಗನ್ ಹಿಡಿದ್ರೆ ನಿನ್ನನ್ನು ಕೊಂದು ಬಿಡ್ತೇನೆ. ನೀನು ಬದುಕಬೇಕು, ನಿನ್ನ ಹೆಂಡತಿ ಮಕ್ಕಳು ಬದುಕಬೇಕು. ಹೇಳೋ. 5 ನಿಮಿಷ ವಿಚಾರ ಮಾಡಿದ. ನಾನೇ ಸತ್ತು ಹೋಗ್ಬಿಟ್ರೆ ಮುಂದೇನು ಅಂದ. ನಾನು ಉಳ್ಕೊಂಡ್ರೆ ಮುಂದಿಂದೆಲ್ಲ ರೆಡಿ ಮಾಡಬಹುದು ಮತ್ತೆ ಹೊಸದಾಗಿ. ಈ ಹೆಂಡತಿ ಈ ಮಕ್ಕಳು ಹೋದರೆ ಹೊಸ ಹೆಂಡತಿ ತರಬಹುದ್ರಿ, ಮತ್ತು ಬೇರೆ ಮಕ್ಕಳು ಮಾಡ್ಕೋಬಹುದು. ಹೌದೋ ಇಲ್ಲೋ? ನಾನೇ ಹೋಗ್ಬಿಟ್ರೆ ಇನ್ನು ಗೋವಿಂದ ಅಂದ ಅವನು ಗನ್ ಹಿಡಿದವನಿಗೆ. ನಾನು ಉಳಿಬೇಕು. ನೋಡಿ, ಯಾವುದೇ ಮನುಷ್ಯ ಆಗಲಿ ತಾನು 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 ನನ್ನದು, ನಾನು ಹೆಚ್ಚು ಪ್ರೀತಿ ಮನುಷ್ಯರು ಯಾರ ಮೇಲೆ ಮಾಡ್ತಾರೆ? ತಾವು ತಮ್ಮ ಮೇಲೆ. ಹೌದೋ ಇಲ್ಲ? ಹೆಂಡತಿ ಮಕ್ಕಳು ಮನೆ ಆಸ್ತಿ ದುಡ್ಡು ಕಾಸು ಬೇಕಾದಷ್ಟು ಪ್ರೀತಿ ಮಾಡ್ರಿ. ಹೆಚ್ಚು ಪ್ರೀತಿ ಒಬ್ಬ ವ್ಯಕ್ತಿ ಯಾರ ಮೇಲೆ ಮಾಡೋದು? ತಾನು ತನ್ನ ಮೇಲೆ. ಇದು ಅನನ್ಯ ಭಾವದ ಭಕ್ತಿ, ಪ್ರಯೋಜನ ಇಲ್ಲದ ಭಕ್ತಿ. ನಾನು ಬದುಕಿದ್ರೆ ಸಾಕು, ನಾನು ನಾನು ನಾನು. ಯಾವಾಗ ದೇವರ ರಕ್ಷಣೆ, ಎಷ್ಟು ನಿನ್ನ ಮೇಲೆ ಲಾಸ್ಟ್ ಪ್ರೀತಿ ಅಂತಾರಲ್ಲದು, ಸರ್ವೋಚ್ಚವಾದ ಪ್ರೀತಿಯನ್ನು ನೀನು ನಿನ್ನ ಮೇಲೆ ಮಾಡುತ್ತಲ್ಲ, ನೀನು ನಿನ್ನ ಮೇಲೆ ಮಾಡುವ ಪ್ರೀತಿಗಿಂತಲೂ ಅನಂತ ಮಡಿಯಾದ ಪ್ರೀತಿ ಭಗವಂತನಲ್ಲಿ ಮಾಡಿದರೆ ಆವಾಗ ದೇವರು ಬಂದು ರಕ್ಷಣೆ ಮಾಡ್ತಾನೆ. ಇದು ಶಾಸ್ತ್ರದ ಮರ್ಮ. ಇದು ಅಂದರೆ ನನ್ನ ಪ್ರಾಣ ಹೋದರೂ ಅಡ್ಡಿ ಇಲ್ಲ, ದೇವರ ಮೇಲೆ ವಿಶ್ವಾಸ ಬಿಡಲ್ಲ. ಇದು ಹೇಳೋದು ಸುಲಭ, ಅನುಸಂಧಾನ ಬರೋದು ಕಷ್ಟ. ಮತ್ತೆ ಭಾಳ ಪ್ರಾಕ್ಟೀಸ್ ಬೇಕು ಇದಕ್ಕೆ. ಭಗವಂತನ ಮೇಲೆ ನಾನು ವಿಶ್ವಾಸ ಬಿಡೋದಿಲ್ಲ, ಅನನ್ಯ ಭಾವದ ವಿಶ್ವಾಸ. ನನ್ನ ಪ್ರಾಣ ಹೋದರೂ ಅಡ್ಡಿ ಇಲ್ಲ, ದೇವರು ರಕ್ಷಣೆ ಮಾಡ್ತಾನೆ ಎಂಬ ವಿಶ್ವಾಸ ಯಾವನಿಗೆ ಲಾಸ್ಟ್ ಸ್ಟೇಜ್ ಇದೆ, ಆವಾಗ ದೇವರ ರಕ್ಷಣೆ. ಆ ದೃಢವಾದ ವಿಶ್ವಾಸ, ನನಗಿಂತಲೂ ಹೆಚ್ಚು ದೇವರಲ್ಲಿ ಮಾಡುವ ಪ್ರೀತಿ, ನಿರಂತರ ಪ್ರೇಮ ಪ್ರವಾಹ ಭಕ್ತಿ. ಟೀಕಾಕೃತ್ಪಾದರು ಸುಧೆಯಲ್ಲಿ ಹೇಳ್ತಾರೆ, ನಿರಂತರ ಪ್ರೇಮ ಭಕ್ತಿ. ಭಕ್ತಿ ಅಂದ್ರೆ ಕೆಲವರೆಲ್ಲ ಪಾಪ ಏನೋ ಗಲ್ಲ ಬಡ್ಕೊಳ್ಳೋದು, ಕಣ್ಣು ಮುಚ್ಚೋದು, ಕೆಳಗೆ ನಮಸ್ಕಾರ, ಇಷ್ಟಲ್ಲ. ಪ್ರೀತಿ ಅಂದ್ರೆ ಭಕ್ತಿ, ಬೇರೆ ಏನಿಲ್ಲ. ಎಲ್ಲ ವಸ್ತುಗಳಕ್ಕಿಂತಲೂ ಹೆಚ್ಚು ಅನನ್ಯ ಭಾವದ ನಿರಂತರ ಪ್ರೇಮ ಪ್ರವಾಹ, ಅದೇ ಭಕ್ತಿ, ಬೇರೆ ಏನಲ್ಲ. ಎಲ್ಲಿ ಆ ಪ್ರೇಮ ಪ್ರವಾಹ ಮಾಡಬೇಕು ಮಾಡಲ್ಲ, ಎಲ್ಲಿ ಮಾಡಬಾರದು ಅಲ್ಲೇ ಮಾಡಿ ಒದ್ದಾಡ್ತೀವಿ ನಾವು, ಅದಕ್ಕೆ ಫೇಲ್ ಆಗೋದು. ಆ ನಿರಂತರ ಪ್ರೇಮ ಪ್ರವಾಹ ಭಗವಂತನಲ್ಲಿದ್ದಾಗ ನಿಶ್ಚಿತವಾಗಿ ಭಗವಂತ ಬಂದು ರಕ್ಷಣೆ ಮಾಡ್ತಾನೆ. ಆ ವಿಶ್ವಾಸ ಬರಬೇಕು. ನಾ ಹೇಳೋದಲ್ಲ, ಆ ವಿಶ್ವಾಸ ಬರೋದೇ ಎಷ್ಟೋ ಜನ್ಮದ ಸಾಧನೆ ಬೇಕು. ಇದೆಲ್ಲ ಸಾಧನೆ ಆ ವಿಶ್ವಾಸಕ್ಕಾಗಿ. ಪಾಠ ಪ್ರವಚನ ಶಾಸ್ತ್ರಗಳಿಂದ ತತ್ವಜ್ಞಾನ ಮಾಡಿಕೊಳ್ಳೋದು, ಭಗವಂತನ ಮಹಿಮಾ ಕೇಳೋದು. ಗಜೇಂದ್ರನ ಮಹಿಮೆ ಕೇಳೋದ್ರಿಂದ ಏನು? ಗಜೇಂದ್ರನಷ್ಟು ವಿಶ್ವಾಸ ಶ್ರದ್ಧೆ ಭಕ್ತಿ ನಮ್ಮಲ್ಲಿ ಬರದೇ ಹೋದರೂ ನನ್ನ ಯೋಗ್ಯತೆಗೆ ತಕ್ಕಂತೆ ಭಕ್ತಿಯನ್ನು ಕೊಡು. ಭಕ್ತಿಯಿಂದ ದೇವರಲ್ಲಿ ಪ್ರಾರ್ಥನೆ ಮಾಡಿದಾಗ ನಿಶ್ಚಿತವಾಗಿ ಆ ಗಜೇಂದ್ರನಂತೆ ನಮಗೂ ಭಗವಂತ ಬಂದು ಉದ್ಧಾರ ಮಾಡ್ತಾನೆ ಎಂಬ ಮಾತನ್ನು ಅಲ್ಲಿ ತಿಳಿಸಿಕೊಡ್ತಾರೆ. 4ನೇ ಮನ್ವಂತರ ತಾಪಸ ಮನ್ವಂತರ, ತಾಪಸ ರೂಪಿ ಪರಮಾತ್ಮ ಗಜೇಂದ್ರನನ್ನು ಉದ್ಧಾರ ಮಾಡಿರತಕ್ಕಂಥ ವಿಚಾರ. 5ನೇ ಮನ್ವಂತರ ತಾಪಸನ ಸಹೋದರನೇ ರೈವತ ಅಂತ, ರೈವತ ಮನ್ವಂತರ ಅಂತ ಕರೀತಾರೆ. ರೈವತ ಮನ್ವಂತರದಲ್ಲೇನೆ ಮುಂದೆ ಶುಭ್ರ ವಿಕುಂಠ ಅಂತ ದಂಪತಿಗಳು, ಗಂಡ ಹೆಂಡತಿ, ಶುಭ್ರ ಮತ್ತು ವಿಕುಂಠ, ಇವರಲ್ಲಿ ಅವತಾರ ಮಾಡಿದ ಭಗವಂತನೇ ವೈಕುಂಠ ಅಂತ ಕರೀತಾರೆ. ವೈಕುಂಠ ಅಂದರೆ ಒಂದು ಲೋಕ ಇದೆ ಅಂತ ಇಷ್ಟೇ ತಿಳಿಯಬೇಡಿ. ವೈಕುಂಠ ಅಂತ ಒಂದು ಭಗವಂತನ ರೂಪ ಇದೆ. ವೈಕುಂಠ ಅಂದರೆ ಏನು? ಲಕ್ಷ್ಮಿಯೇ ಒಂದು ಲೋಕದ ರೂಪದಲ್ಲಿ ತಾನು ರೂಪವನ್ನು ತಾಳಿದ್ದಾಳೆ. ವೈಕುಂಠ ರೂಪಳಾಗಿ ಇದ್ದವಳು ಮಹಾಲಕ್ಷ್ಮಿಯೇ ಆ ಭಗವಂತನ ಸೇವೆಗಾಗಿ. ಆ ರೀತಿ ಆ ವೈಕುಂಠ ನಾಮಕ ಪರಮಾತ್ಮನೇ ನಿರ್ಮಾಣ ಮಾಡಿದ ಒಂದು ಲೋಕ, ಅದು ವೈಕುಂಠ ಲೋಕ ಎಂಬ ಮಾತನ್ನು ತಿಳಿಸಿಕೊಡ್ತಾರೆ. ಮುಂದೆ 6ನೇ ಮನ್ವಂತರವೇ ಅದು ಚಾಕ್ಷುಷ ಮನ್ವಂತರ ಅಂತ ಕರೀತಾರೆ. ಚಾಕ್ಷುಷ ಮನ್ವಂತರದಲ್ಲಿ ಅಜಿತನಾಮಕ ಪರಮಾತ್ಮನ ಅವತಾರ. ಅಜಿತನಾಮಕ ಪರಮಾತ್ಮನೇ ಸಮುದ್ರ ಮಥನವನ್ನು ಮಾಡಿಸಿದ್ದು. ಆ ಸಮುದ್ರ ಮಥನದ ವಿಚಾರ ಮುಂದೆ ವಾಮನಾವತಾರದ ವಿಚಾರ ಮತ್ತೆ ನಾಳೆಯಿಂದ ತಿಳಿಯೋಣ. ಹರಯೇ ನಮಃ. ಶ್ರೀಕೃಷ್ಣಾರ್ಪಣಮಸ್ತು.